ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನದರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ಪ್ರಾಪ್ತರಾಜ್ಯಸ್ಯ ರಾಮಸ್ಯ ರಾಕ್ಷಸಾನಾಂ ವಧೇ ಕೃತೆ ಆಜಗ್ಮುರ್ಮುನಯಃ ಸರ್ವೇ ರಾಘವಂ ಪ್ರತಿನಂದಿತುಂ. ರಾಮ ರಾವಣನನ್ನು ಕೊಂದು ರಾಜ್ಯವನ್ನು ಪಡೆದು ಅಯೋಧ್ಯೆಯಲ್ಲಿ ನೆಲೆಸಿದ ನಂತರ ಎಲ್ಲ ಋಷಿಗಳು ರಾಮಚಂದ್ರನನ್ನ ಅಭಿನಂದಿಸಲಿಕ್ಕೆ ಬಂದರಂತೆ. ಯಾರ್ಯಾರು ಬಂದರು? ಕೌಶಿಕರು ಅಂದರೆ ವಿಶ್ವಾಮಿತ್ರರು, ಯವಕ್ರೀತ, ಗಾರ್ಗ್ಯ, ಗಾಲವ, ಮೇಧಾತಿಥಿಯ ಮಗ ಕಣ್ವ, ಪೂರ್ವ ದಿಕ್ಕಿನಲ್ಲಿ ಇವರೆಲ್ಲ ಇದ್ದಾರೆ. ಇವರು ಬಂದರು. ಸ್ವಸ್ತ್ಯಾಸ್ತ್ರೇಯಶ್ಚ ಭಗವಾನ್ ನಮುಚಿ ಪ್ರಮುಚಿಸ್ತಥಾ ಅಗಸ್ತ್ಯೋತ್ರಿಶ್ಚ ಭಗವಾನ್ ಸುಮುಖೋ ವಿಮುಖಸ್ತಥಾ. ಸ್ವಸ್ತ್ಯಾತ್ರೇಯ ಅಂತ ಒಬ್ಬ ಋಷಿ, ನಮುಚಿ, ಪ್ರಮುಚಿ, ಅಗಸ್ತ್ಯ, ಅತ್ರಿ, ಸುಮುಖ, ವಿಮುಖ ಇವರೆಲ್ಲ ದಕ್ಷಿಣ ದಿಕ್ಕಿನಲ್ಲಿದ್ದವರು ರಾಮನನ್ನು ನೋಡಲಿಕ್ಕೆ ಅಂತ ಬಂದ್ರಂತೆ. ಬೃಷದ್ಗುಹು, ಕವಶ, ಧೌಮ್ಯ, ಕೌಶೇಯ ಇವರೆಲ್ಲರೂ ಕೂಡ ಪಶ್ಚಿಮ ದಿಕ್ಕಿನಲ್ಲಿ ಇದ್ದವರು ಬಂದರು. ವಸಿಷ್ಠ, ಕಾಶ್ಯಪ, ಅತ್ರಿ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ಭರದ್ವಾಜ ಈ ಸಪ್ತರ್ಷಿಗಳೂ ಬಂದರು. ಉದೀಚ್ಯಾಂ ದಿಶಿ ಸಪ್ತೈತೆ ನಿತ್ಯಮೇವ ನಿವಾಸಿನಃ ಇವರೆಲ್ಲ ಉತ್ತರ ದಿಕ್ಕಿನಿಂದ ಬಂದರು ಅಂತ. ಅಲ್ರಿ, ವಸಿಷ್ಠರು ಬಂದರು ಅಂತ ಹೇಳ್ತಾ ಇದ್ದೀರಾ? ವಸಿಷ್ಠರ ಒಂದು ನೇತೃತ್ವದಲ್ಲಿಯೇ ರಾಜ್ಯಾಭಿಷೇಕ ನಡೆದದ್ದಲ್ವಾ? ಅಂದರೆ ತಿಲಕ ಟೀಕೆಯಲ್ಲಿ ಅವರೊಂದು ಚಿಂತನೆಯನ್ನ ನಿರೂಪಣೆ ಮಾಡಿದ್ದಾರೆ. ಋಷಿಗಳಿಗೂ ಬಹಳ ರೂಪ ಇದೆ. ಹೀಗಾಗಿ ವಸಿಷ್ಠರು ಸಮೀಪದಲ್ಲಿದ್ದರೂ ಕೂಡ ನಕ್ಷತ್ರ ಮಂಡಲದ ರೂಪವನ್ನು ತೆಗೊಂಡು ಬಂದದ್ದು ಅಂತ ಒಂದು ಹೇಳ್ತಾರೆ. ಈ ತರಹ ವಸಿಷ್ಠರು ರಾಮನ ಸಮೀಪದಲ್ಲಿದ್ದದ್ದು ನಿಜ. ಇನ್ನೊಂದು ರೂಪದಿಂದ ಸಪ್ತರ್ಷಿ ಮಂಡಲ ನಕ್ಷತ್ರ ಅಂತ ಏನಿದೆ ಅಲ್ಲಿಂದ ಆ ಸಪ್ತರ್ಷಿ ಮಂಡಲ ನಕ್ಷತ್ರದಿಂದಲೂ ಬಂದದ್ದು ಇದೆ ಅಂತ ಹೇಳಿ ವ್ಯಾಖ್ಯಾನ ಇದೆ. ಅವರೆಲ್ಲರೂ ಬಂದರು. ಆಮೇಲೆ ದೇವರನ್ನ ನೋಡಲಿಕ್ಕೆ ಪ್ರತಿಹಾರಾರ್ಥಂ ವಿಷ್ಠಿತಾ ದ್ವಾರದಲ್ಲಿ ನಿಂತರಂತೆ, ಕಾಯ್ದುಕೊಂಡಿದ್ದಾರೆ. ದ್ವಾರದಲ್ಲಿ ರಾಮನನ್ನು ನೋಡಬೇಕು ಅಂತ. ಇವರು ವೇದ ಹಾಗೂ ವೇದಾಂಗವನ್ನು ಬಲ್ಲವರು, ತರತರದ ಶಾಸ್ತ್ರದಲ್ಲಿ ಪರಿಣತರು ಇದ್ದಾರೆ. ಅಗಸ್ತ್ಯರು ಪ್ರತಿಹಾರ ಪಾಲ ಅಂದರೆ ದ್ವಾರಪಾಲಕನಿಗೆ ಹೇಳಿದ, ನಿವೇದ್ಯತಾಂ ದಾಶರಥೇ ಋಷಯೋ ವಯಮಾಗತಾ ಪ್ರತಿಹಾರಸ್ತತಸ್ತೂರ್ಣಂ ಅಗಸ್ತ್ಯ ವಚನಾದ್ರುವಂ. ದಾಶರಥೇ ರಾಮನಿಗೆ ಹೇಳಿ, ನಾವೆಲ್ಲರೂ ಬಂದಿದ್ದೇವೆ ಅಂತ, ನಾವು ರಾಮನ ದರ್ಶನಕ್ಕಾಗಿ ಬಂದಿದ್ದೇವೆ ಅಂತ. ಆ ದ್ವಾರಪಾಲ ಕೂಡಲೇ ರಾಮನ ಸಮೀಪಕ್ಕೆ ಓಡಿದ. ರಾಮನ ಕಾಲದಲ್ಲೇ ಆಗಲಿ ಕೃಷ್ಣನ ಕಾಲದಲ್ಲೇ ಆಗಲಿ ದ್ವಾರಪಾಲಕರು ಯಾವತ್ತೂ ಕೂಡ ಔಚಿತ್ಯಪೂರ್ಣವಾಗಿ ವ್ಯವಹಾರ ಮಾಡ್ತಾ ಇದ್ರು. ಇವತ್ತಿನ ದ್ವಾರಪಾಲಕರ ತರಹ ಅಲ್ಲ. ಆದರೆ ಕೃಷ್ಣನ ದ್ವಾರಪಾಲಕ ಸುಧಾಮನನ್ನ ಕತ್ತಿಡಿದು ದಬ್ಬಿದ ಅಂತ ಹೇಳಿ ಕಥೆ ಹೇಳ್ತೇವೆ. ಹಾಗಿಲ್ಲ. ಅಲ್ಲಿ
ಒಳಗಡೆ ಬಿಟ್ಟರು. ಅವನು ಹೋಗಿ ಕೃಷ್ಣನ ಹತ್ತಿರ ಅವಲಕ್ಕಿ ಕೊಟ್ಟ. ಅವಲಕ್ಕಿಯಿಂದ ಸರ್ವ ಸಮೃದ್ಧಿ ಆಯಿತು. ಅಷ್ಟೇ ಕಥೆ ಇರೋದು. ಕೃಷ್ಣ ಹೋದ, ದ್ವಾರಪಾಲಕ ದಬ್ಬಿ ಬಿಟ್ಟ. ಆಗ ಕೃಷ್ಣ ದೂರದಿಂದ ನೋಡಿದ, ಅಯ್ಯಯ್ಯೋ ಅಂತ ಓಡಿ ಬಂದ. ಅವೆಲ್ಲ ನಂತರದ ಅಡಿಷನ್ಗಳು. ಆಗಿನ ದ್ವಾರಪಾಲಕರೆಲ್ಲ ಹೇಗಿದ್ರು ಅಂತ ಒಂದು ನಿರೂಪಣೆ ಮಾಡ್ತಾರೆ. ಆಗಿನ ದ್ವಾರಪಾಲಕರೆಲ್ಲ ಹೇಗಿದ್ರು ಅಂತ. ಅದರಿಂದಾಗಿ ಸುಧಾಮ ಕುಚೇಲ ಬಂದ, ಆಗ ದ್ವಾರಪಾಲಕರು ಅಪಹಾಸ್ಯ ಮಾಡಿ ತಳ್ಳಿಬಿಟ್ರು ಅಂತ ಇಲ್ಲ. ಆ ತರಹ ತಳ್ಳಿದ್ರೆ ಅವರಿಗೆ ಘೋರವಾದ ಶಿಕ್ಷೆ ಆಗ್ತಿತ್ತು. ಹಾಗೇನಿಲ್ಲ. ದ್ವಾರಪಾಲಕರಿರೋದು ಶತ್ರುಗಳನ್ನು ತಡಿಲಿಕ್ಕೆ ವಿನಃ ಮಿತ್ರರನ್ನ, ಋಷಿಗಳನ್ನ, ಬಡಕಲಾದವರನ್ನ ತಡೆಯೋದಲ್ಲ. ಹೀಗಾಗಿ ಕೃಷ್ಣ ಸುಧಾಮರ ಆ ಕಥೆಯಲ್ಲಿನ ಆ ಭಾಗ ಕಾಲ್ಪನಿಕ. ಅವಳು ಅವಲಕ್ಕಿಯನ್ನು ಕಟ್ಟಿಕೊಟ್ಟದ್ದು ಹೌದು, ಅವಲಕ್ಕಿಯನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದು ಹೌದು, ಅಷ್ಟೇ. ಆಮೇಲೆ ಇನ್ನೇನೂ ಇಲ್ಲ. ಅವನು ಸಹಜವಾಗಿ ಒಬ್ಬ ವೇದಾಂಗವನ್ನು ತಿಳಿದ ಬ್ರಾಹ್ಮಣನಾಗಿ ಬಡತನವನ್ನು ಸ್ವಾಗತಿಸಿದ್ದ. ಅವನು ಇದು ಇರುವಂಥದ್ದು. ಅವನು ಸಮೀಪಂ ರಾಘವಸ್ಯಾಶು ಪ್ರವಿವೇಶ ಮಹಾತ್ಮನಃ. ಆ ದ್ವಾರಪಾಲಕನಿಗೆ ವಿಚೇತನ ಕೊಡ್ತಾರೆ. ಎಷ್ಟು? 4 ವಿಶೇಷಣಗಳನ್ನು ಕೊಡ್ತಾರೆ ದ್ವಾರಪಾಲಕನಿಗೆ. ನಯೇಂಗಿತಜ್ಞ, ನಯ ನೀತಿ ಯಾವುದು ಎಂದು ಬಲ್ಲವನು. ಇಂಗಿತಜ್ಞ, ಇಂಗಿತ ಅಂತಂದ್ರೆ ದೈಹಿಕ ಭಾಷೆಯ ಮೂಲಕ ಅಭಿವ್ಯಕ್ತ ಆಗುವ ಮನೋಭಾವವನ್ನ ಇಂಗಿತ ಅಂತ ಕರೀತಾರೆ. ಅಂದ್ರೆ ಅವನ ಬಾಡಿ ಲ್ಯಾಂಗ್ವೇಜಿನಿಂದ ಅವನ ಮನಸ್ಸಿನ ಒಳಗಡೆ ಏನಿದೆ ಅನ್ನೋದನ್ನ ತಿಳಿಯೋದನ್ನ ಇಂಗಿತ ಅಂತಾರೆ. ಇಂಗಿತಜ್ಞ ಅಂದ್ರೆ ಹೃದಯದಲ್ಲಿದ್ದದ್ದನ್ನು ತಿಳಿದವ. ನಯಜ್ಞ, ಇಂಗಿತಜ್ಞ. ಸದ್ವೃತ್ತ, ಯೋಗ್ಯವಾದ ನಡೆಯವ. ದಕ್ಷ, ಸಮರ್ಥನಾದವ. ಧೈರ್ಯ ಸಮನ್ವಿತ, ಧೈರ್ಯದಿಂದ ಕೂಡಿದವ. ನೋಡಿ, 4 ವಿಶೇಷಣ ದ್ವಾರಪಾಲಕನಿಗೆ ಕೊಟ್ಟಿದ್ದಾರೆ. ಅಂತಹ ದ್ವಾರಪಾಲಕ ರಾಮನ ಬಳಿ ಬಂದು, ಅಗಸ್ತ್ಯರು ಬಂದಿದ್ದಾರೆ ಎಲ್ಲ ಋಷಿಗಳ ಜೊತೆಗೆ ಎಂದನಂತೆ. ಆಗ ರಾಮ ಹೇಳಿದ, ಪ್ರತ್ಯುವಾಚ ತಥೋದ್ವಾಸ್ಥಂ ಪ್ರವೇಶಯ ಯಥಾ ಸುಖಂ. ಅವರೆಲ್ಲ ಆರಾಮವಾಗಿ ಬರುವಂತೆ ನೋಡಿಕೋ ಎಂದ. ಅವರೆಲ್ಲರೂ ಕೂಡ ಬಂದ್ರು. ಪಾರ್ಘ್ಯಾದ್ಯಾಧಿಬಿರಾನರ್ಚ ಗಾಂ ನಿವೇದ್ಯ ಚಸಾದರಂ. ಬಂದ ಕೂಡಲೇ ಕಾಲು ತೊಳೆಯುವ ನೀರು ಪಾದ್ಯ, ಮುಖ ತೊಳೆಯುವ ನೀರು ಅರ್ಘ್ಯ ಮೊದಲಾದವುಗಳನ್ನು ಇತ್ತು. ಗಾಂ ನಿವೇದ್ಯ ಚಸಾದರಂ, ಗೋವನ್ನು ನಿವೇದನೆ ಮಾಡಿ. ಅಂದ್ರೆ ಗೋವಿನ ಒಂದು ಮೊಸರು, ಆ ಮೊಸರಿಗೆ ಜೇನುತುಪ್ಪ ಬೆರೆಸಿದ್ರೆ ಮಧುಪರ್ಕ ಅಂತಾರೆ. ಪರ್ಕ ಅಂದ್ರೆ ಮಿಶ್ರಣ ಅಂತ. ಸಂಪರ್ಕ ಅಂದ್ರೆ ಏನು ಗೊತ್ತಾಯ್ತಲ್ಲ, ಪೃಥ್ವಿ ಸಂಪರ್ಕೆ ಅಂತ ಧಾತು. ಆ ಮಧುಪರ್ಕವನ್ನ ಕೊಡೋದನ್ನ ಏನ್ ಮಾಡ್ಬಿಟ್ರು, ಗಾಂ ನಿವೇದ್ಯ ಅಂದ್ರು. ಇವಾಗ ನನ್ನಿಂದ ಸುಖವಾಗಿದ್ದಾರೆ ಅಂದ್ರೆ ಏನರ್ಥ? ಹೆಂಡತಿಯಿಂದ ಸುಖವಾಗಿದ್ದಾರೆ ಅಂದ್ರೆ ಹೆಂಡತಿನ ತಿಂತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಹೆಂಡತಿಯ ಒಂದು ಸಹಕಾರದೊಂದಿಗೆ ಸುಖವಾಗಿದ್ದಾರೆ ಅಂತ. ಹಾಗೆ ಗೋವನ್ನು ನಿವೇದನೆ ಮಾಡಿದ್ರು ಅಂದ್ರೆ ಗವ್ಯಂ ನಿವೇದ್ಯ. ಗೋವಿನ ಪ್ರಾಡಕ್ಟ್ ಏನಿದೆ, ಮೊಸರು ಮತ್ತೆ ಅದಕ್ಕೆ ಜೇನುತುಪ್ಪದ ಮಿಶ್ರಣ, ಅದನ್ನ ನಿವೇದನೆ ಮಾಡಿ ಅಂತ ಅರ್ಥ. ಇವರೆಲ್ಲ ತಪ್ಪರ್ಥ ಮಾಡಿಕೊಂಡ್ರು ಮುಂದಿನವರೆಲ್ಲ. ಗಾಂ ನಿವೇದ್ಯ ಅಂತ ಇದೆ, ಗೋವುಗಳನ್ನೇ ನಿವೇದನೆ ಮಾಡಿ. ಅಲ್ಲಿ ಗೋವನ್ನ ತೋರಿಸಿ ಗೋವನ್ನ ನಿವೇದನೆ ಮಾಡಿ ಅಂತಿದೆ, ಕಡಿದು ಅಂತಿಲ್ಲ. ಅವ್ರು ಅದನ್ನ ಓವರ್ ಮಾಡ್ತಾರೆ. ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಎಲ್ಲರೂ ಕೂಡ ಗೋಮಾಂಸ ರಾಮನಿಗೆ ಎಳೆಗರುವಿನ ಮಾಂಸವೇ ಆಗಬೇಕಿತ್ತು ಅಂತ ಒಬ್ರು ಬರೆದಿದ್ದಾರೆ. ನಾವು ಹಾಗೆ ಹೇಳ್ತಾ ಇಲ್ಲ, ಎಲ್ಲಿಯೂ ಅದಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಗಾಂ ನಿವೇದ್ಯ ಅಂತ ಅಷ್ಟೇ ಇದೆ. ಗವಾಲಂಬನ ಅಂತ, ಗವಾಲಂಬನ ಅಂತ ಹೇಳಿದ್ರೆ ಅದು ಅಪರೂಪಕ್ಕೆ ನಡೆದ ಯಾಗ, ಯಾವಾಗಲೂ ಅಲ್ಲ, ಅದು ಬೇರೆ. ಅದರಿಂದಾಗಿ ಗಾಂ ನಿವೇದ್ಯ ಅಂತಂದ್ರೆ
ಗೋವಿನ ಮೊಸರು ಮೊದಲಾದವುಗಳನ್ನು ನಿವೇದನೆ ಮಾಡಿ ರಾಮೋಭಿವಾದ್ಯ ಪ್ರಯತಃ ಆಸನಾನ್ಯಾದಿದೇಶ ರಾಮ ಅಭಿವಾದನೆ ಮಾಡಿ ಆಸನಗಳನ್ನ ಇತ್ತ. ಅದರಲ್ಲಿ ಬಂಗಾರಮಯವಾದ ಆ ಆಸನಗಳಲ್ಲಿ ಅವರು ಕೂತ್ರು. ಬಂಗಾರದ ಆಸನದ ಮೇಲೆ ಕುಶಾಂತರ್ಧಾನ ದತ್ತೇಶು ಮೃಗಚರ್ಮಯುತೇಶು ಚ ಯಥಾರ್ಹಮುಪವಿಷ್ಟಾಸ್ತೆ ಆಸನೇಶು ಋಷಿಪುಂಗವಾಹ. ದರ್ಭೆಯನ್ನು ಹಾಸಿ ಆ ದರ್ಭೆಯ ಮೇಲೆ ಕೃಷ್ಣಾರ್ಜುನವನ್ನು ಹಾಸಿ ಕೂಡಿಸಿದ್ದ. ರಾಮೇಣ ಕುಶಲಂ ಪೃಷ್ಟಾಹ ಸಶಿಷ್ಯಾಸ್ತ ಪುರೋಗಮಾಹ. ರಾಮ ಕೇಳಿದ, ಕುಶಲವೇ ಎಂದ. ನಿಮ್ಮ ಶಿಷ್ಯರು ಕುಶಲವೇ ಎಂದ. ಆಗ ರಾಮನಿಗೆ ಹೇಳಿದರು, ನಾವೆಲ್ಲ ಕುಶಲರಿದ್ದೇವೆ ದೇವರ ದಯೆಯಿಂದ. ದಿಷ್ಟ್ಯ ತ್ವಾಂ ತು ದಿಷ್ಟ್ಯಾ ಕುಶಲಿನಂ ಪಶ್ಯಾಮೋ ಹತಶಾತ್ರವಂ. ನೀನು ಶತ್ರುಗಳನ್ನು ಕೊಂದಿದ್ದೀಯ. ದೈವೇಚ್ಛೆಯಂತೆ ಲೋಕರಾವಣನಾದ ರಾವಣನನ್ನು ನೀನು ಕೊಂದಿದ್ದೀಯ. ರಾವಣ ಅಂದ್ರೇನೆ ಅಳಿಸುವವ ಅಂತ, ಅತ್ತವ ಮತ್ತೆ ಅಳಿಸಿದವ. ಆ ಕಥೆಯನ್ನು ಮುಂದೆ ಹೇಳ್ತಾರೆ. ನಹಿ ಭಾರಸ್ತತೆ ರಾಮ ರಾವಣ ಪುತ್ರ ಪೌತ್ರವಾನ್. ಅದಕ್ಕೆ ಹೇಳಿದ್ರು, ರಾವಣನನ್ನು ಕೊಂದದ್ದು ಏನು ಆಶ್ಚರ್ಯವೇ ಅಲ್ಲ. ಯಾಕೆಂದ್ರೆ ನೀನು ಬಿಲ್ಲು ಹಿಡಿದು ನಿಂತರೆ 3 ಲೋಕವನ್ನೂ ಗೆಲ್ಲುತ್ತಿ. ಆದರೆ ನಿನ್ನ ತಮ್ಮ ಲಕ್ಷ್ಮಣ ಇದ್ದಾನಲ್ಲ, ಅವನನ್ನ ನೋಡಬೇಕು ಅಂತ ಇದ್ದೇವೆ. ನೀನು ಪ್ರಹಸ್ತನನ್ನ ಕೊಂದೆ. ವಿಕಟ, ವಿರೂಪಾಕ್ಷ, ಮಹೋದರ, ಅಕಂಪನ, ದುರ್ಧರ್ಚ ಎಲ್ಲರೂ ಸತ್ರು. ಕುಂಭಕರ್ಣನನ್ನು ನೀನು ಗೆದ್ದೆ. ತ್ರಿಶಿರ, ಅತಿಕಾಯ, ದೇವಾಂತಕ, ನರಾಂತಕ ಎಲ್ಲರನ್ನೂ ನೀನು ಗೆದ್ದೆ. ಎಲ್ಲರನ್ನೂ, ಕುಂಭಕರ್ಣನ ಮಕ್ಕಳು, ಯುದ್ಧೋನ್ಮತ್ತ ಮೊದಲಾದವರು, ಯಜ್ಞಕೋಪ ಮೊದಲಾದವರು ಎಲ್ಲರೂ ಸತ್ರು. ನೀನು ದ್ವಂದ್ವ ಯುದ್ಧವನ್ನ ರಾವಣನೊಡನೆ ಮಾಡಿದೆ. ದೇವತಾನಾಮವಧ್ಯೇನ ವಿಜಯಂ ಪ್ರಾಪ್ತವಾನಸಿ. ಆದರೆ ರಾವಣನನ್ನ ಕೊಂದದ್ದು ಏನು ಕಷ್ಟ ಆಗಲೇ ಇಲ್ಲ ನಿನಗೆ. ಆದರೆ ನಿನ್ನ ಅದೃಷ್ಟ ಇಂದ್ರಜಿತ್ತು ಸತ್ತಿದ್ದು ಅಂದ್ಬಿಟ್ರು. ಇಂದ್ರಜಿತ್ತು ಇದ್ದಾನಲ್ಲ, ರಾವಣನಿಗಿಂತ ಭಯಂಕರ. ರಾವಣನನ್ನು ಸುಲಭವಾಗಿ ಸದೆಬಡಿದೆ. ಇಂದ್ರಜಿತುವನ್ನ ಸಾಯಿಸಿದ್ದು ನಿನ್ನ ಅದೃಷ್ಟವೇ ವಿನಃ ಬೇರೆ ಅಲ್ಲ. ಅಭಿನಂದಾಮತೇತರವೇ ಸಂಶ್ರುತ್ಯೇಂದ್ರಜಿತೋ ವಧಂ ಅವಧ್ಯಸ್ತರ್ವಭೂತಾನಾಂ ಮಹಾಮಾಯಾಧರೋ ಯುಧಿ. ಮಹಾಮಾಯೆ, ಇದು ನಮಗೆ ಆಶ್ಚರ್ಯ. ಇಂದ್ರಜಿತ್ ಸತ್ತ ಅನ್ನೋದು ಆಶ್ಚರ್ಯ. ಬೇಕಾಷ್ಟು ಜನರನ್ನ ಗೆದ್ದಿದ್ದಿ, ಇಂದ್ರಜಿತುವನ್ನ ಗೆದ್ದದ್ದೇ ದೊಡ್ಡದು. ಶ್ರುತ್ವಾತು ವಚನಂ ತೇಷಾಂ ಮುನೀನಾಂ ಭಾವಿತಾತ್ಮನಾಂ ವಿಸ್ಮಯಂ ಪರಮಂ ಗತ್ವಾ ರಾಮ ಪ್ರಾಂಜಲಿರಬ್ರವೀತ್. ಬಹಳ ಆಶ್ಚರ್ಯಪಟ್ಟು ರಾಮ ಕೈಗಳನ್ನು ಮುಗಿದು ನುಡಿದ, ಓಹ್, ರಾವಣ, ಕುಂಭಕರ್ಣ ಅವರನ್ನು ಮೀರಿ ಇಂದ್ರಜಿತುವನ್ನು ನೀವು ಹೊಗಳುತ್ತಾ ಇದ್ದೀರಾ. ಅತಿಕ್ರಮ್ಯ ಮಹಾವೀರ್ಯವು ಕಿಂ ಪ್ರಶಂಸಥ ರಾವಣಿಂ. ಇವರೆಲ್ಲರಿಗಿಂತ ಅವನಲ್ಲೇನು ಸ್ಪೆಷಾಲಿಟಿ. ಕೀದೃಶೋ ವೈ ಪ್ರಭಾವೋಸ್ಯ ಕಿಂ ಬಲಂ ಕಪ್ಪರಾಕ್ರಮ. ಅವನ ಪ್ರಭಾವ ಏನು, ಅವನ ಬಲ ಏನು, ಅವನ ಪರಾಕ್ರಮ ಏನು, ಯಾವ ಕಾರಣದಿಂದ ಅವನು ರಾವಣನಿಗಿಂತ ಮಿಗಿಲು. ನಾನು ಕೇಳಲು ಯೋಗ್ಯವಾಗಿದ್ದರೆ ಹೇಳಿ. ನೋಡಿ, ರಾಮನಾದವನು ಶಕ್ಯಂ ಯದಿ ಮಯಾ ಜೇ ಶ್ರೋತುಂ ನಖಲು ಆಜ್ಞಾಪಯಾಮಿವಹ. ನಿಮ್ಗೆ ಆರ್ಡರ್ ಮಾಡ್ತಾ ಇಲ್ಲ, ಹೇಳಬಹುದಾದರೆ ಹೇಳಿ. ಯದಿ ಗುಹ್ಯಂ ನಚೇದ್ವಕ್ತುಂ ಶ್ರೋತುಮಿಚ್ಛಾಮಿ ಕಥ್ಯತಾಂ. ನನಗೆ ಕೇಳುವ ಯೋಗ್ಯತೆ ಇದ್ರೆ ಕೇಳಲಿಕ್ಕೆ ಬಯಸ್ತೇನೆ. ಕೇಳಿದ್ದೇನೆ. ಇಂದ್ರಜಿತ್ ಅನ್ನುವ ಪದವನ್ನೇ ನೋಡಿದರೆ ಇಂದ್ರನನ್ನ ಗೆದ್ದವನು ಅಂತ. ಎಲ್ಲರೂ ಗೆದ್ದಿದ್ದಾರೆ. ಇಂದ್ರಜಿತುವಿನಲ್ಲಿ ಏನು ಸ್ಪೆಷಾಲಿಟಿ? ಕಥಂ ಲಬ್ಧವರಶ್ಚ ಸಹ. ಅವನು ವರವನ್ನು ಹೇಗೆ ಪಡೆದುಕೊಂಡ, ಅವನ ಬಲ ಎಂಥದ್ದು. ಕಥಂ ಪಿತುಶ್ಚಾಪ್ಯಧಿಕೋ ಮಹಾಹವೇ. ಇನ್ನು
ತಂದೆಗಿಂತ ಮಿಗಿಲು ಹೇಗೆ ಎಲ್ಲವನ್ನ ದಯವಿಟ್ಟು ಹೇಳು ಅಂತ ಹೇಳುವಲ್ಲಿಗೆ ಉತ್ತರಕಾಂಡದಲ್ಲಿ ಪ್ರಥಮ ಸರ್ಗ ಮುಗಿದಿದೆ. ಇಲ್ಲಿ ನಾವು ನೋಡಬೇಕಾದದ್ದೇನು ಅಂದರೆ ಬಾಲಕಾಂಡ ಏನಿದೆ ಅದರಲ್ಲಿ ರಾಮ ಬರೋದಕ್ಕಿಂತ ಮೊದಲು ಹೇಗಿತ್ತು ಅಯೋಧ್ಯೆ, ಜಗತ್ತು ಹೇಗಿತ್ತು, ರಾಮ ಬಂದ ಮೇಲೆ 15 ವರ್ಷಗಳ ಕಾಲ ಏನೇನು ನಡೀತು, ರಾಮ ಸೀತೆಯನ್ನ ಮದುವೆ ಆದಮೇಲೆ 12 ವರ್ಷಗಳ ಕಾಲ, ಅಂದ್ರೆ ರಾಮನ 27 ವರ್ಷಗಳ ಕಾಲದ ಕಥೆಯನ್ನ ನಮಗೆ ಬಾಲಕಾಂಡ ನಿರೂಪಣೆ ಮಾಡುತ್ತೆ. ಎರಡನೆಯದ್ದು ಅಯೋಧ್ಯಾಕಾಂಡ. ಅದು ಸುಮಾರು 3 ರಿಂದ 5 ತಿಂಗಳ ಕಾಲದ ತನಕದ ಕಥೆಯನ್ನ ನಿರೂಪಣೆ ಮಾಡುತ್ತೆ. ಅದಾದ ಮೇಲೆ ಅರಣ್ಯಕಾಂಡ ಸುಮಾರು 13 ವರ್ಷ ಅಂತ ಇಟ್ಕೊಳ್ಳಿ, 13 ವರ್ಷಗಳನ್ನು ಅದು ಕವರ್ ಮಾಡುತ್ತೆ. ಆಮೇಲೆ ಅವರು ಹುಡುಕ್ತಾ ಸುಮಾರು 2 ತಿಂಗಳು ಕಳೀತಾರೆ. ಮಳೆಗಾಲ ಬರುತ್ತೆ. ಮಳೆಗಾಲದ ಕಾಲವನ್ನೂ ಕಳೆದು ಅಂದ್ರೆ 4 ತಿಂಗಳು ಕಳೆದು ಸುಮಾರು 5 ತಿಂಗಳು 6 ತಿಂಗಳು ಆದರೂ ಕೂಡ ಅವನು ಸುಗ್ರೀವ ಮುಂದುವರಿಯೋದಿಲ್ಲ. ಹೀಗಾಗಿ ಆಲ್ಮೋಸ್ಟ್ 8 ತಿಂಗಳ ಕಥೆ ಒಟ್ಟು. ಅವರು ಹುಡುಕಿದ ಮೇಲೂ ಕೂಡ ಸಿಗಲಿಲ್ಲ. ಸೇನಾ ನಿಯೋಜನೆ ಮಾಡಲಿಕ್ಕೆ ಒಂದು ಸ್ವಲ್ಪ ದಿವಸ ಹಿಡಿತು. ಅದಾದ್ಮೇಲೆ 1 ತಿಂಗಳು ಟೈಮ್ ಕೊಟ್ಟರು. ಇವೆಲ್ಲ ಆಗಿದ್ದು ನೋಡಿದ್ರೆ ನಮಗೆ ಒಂದು 6-7 ತಿಂಗಳ ಕಥೆ, 6-7-8 ಅಂತಾನೆ ಹೇಳಬಹುದು. 8 ತಿಂಗಳು ಮುಗಿದು ಆಮೇಲೆ ಇವರೇನ್ ಮಾಡ್ತಾರೆ, ಅಯೋಧ್ಯೆಗೆ ಬರ್ತಾರೆ. ಲಂಕೆಯನ್ನು ನೋಡಿ ಲಂಕೆಗೆ ಹೋಗ್ತಾರೆ. ಆಮೇಲೆ ಅಲ್ಲೊಂದು ಲಂಕೆಗೆ ಹೊರಡುವ ತನಕ ಒಂದು 7-8 ದಿವಸದ ಕಥೆ. ಆಮೇಲೆ ಯುದ್ಧ ಇದೆ. ಯುದ್ಧ ಎಷ್ಟು ಅಂದ್ರೆ ಸರಿಸುಮಾರು 1 ತಿಂಗಳು ನಡೆದಿರಬಹುದು, ಅದಕ್ಕಿಂತ ಜಾಸ್ತಿ ಇರಲಿಕ್ಕಿಲ್ಲ. ಯಾಕೆಂದ್ರೆ ಬೇರೆ ಬೇರೆ ನಾವು ಕಥೆಯನ್ನ ನೋಡಿದ್ರೆ. ಆಮೇಲೆ ಅಲ್ಲಿಂದ ಬರಲಿಕ್ಕೆ 21 ದಿವಸ ತಗೊಳ್ತಾರೆ. ಲಂಕೆಯಿಂದ ಅಯೋಧ್ಯೆಗೆ ಬರ್ಲಿಕ್ಕೆ 21 ದಿವಸ. ಆಮೇಲೆ ಅಯೋಧ್ಯೆಯಲ್ಲಿ ಒಂದು ಪಟ್ಟಾಭಿಷೇಕ ಅಂತ ಇಟ್ಟುಕೊಂಡ್ರೆ ರಾಮನ ಸುಮಾರು 43 ವರ್ಷಗಳು ಆಗಿರುತ್ತೆ. ಅದಾದ ಮೇಲೆ 9,000 ಚಿಲ್ಲರೆ ವರ್ಷಗಳನ್ನ ನಮಗೆ ಇಲ್ಲಿ ಉತ್ತರಕಾಂಡದಲ್ಲಿ ನಿರೂಪಣೆ ಮಾಡ್ತಾರೆ. ಈ ಉತ್ತರಕಾಂಡದಲ್ಲಿ ರಾವಣನ ಕಥೆ ಏನು ಅನ್ನೋದು ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ. ಕಥನ ತಂತ್ರ ಹೇಗೆ ಅಂತಂದ್ರೆ, ನಾಯಕನ ಎಸ್ಟಾಬ್ಲಿಷ್ಮೆಂಟ್ ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಭೂಷಣ ಕಾವ್ಯ ಪ್ರಶ್ನೆ 45 ಅಂತ ಪುರಾಣಗಳಲ್ಲೇ ಆಗಿದೆ. ಆದರೆ ನಾವು ಖಚಿತವಾಗಿ ತೀರ್ಮಾನ ಮಾಡಲಿಕ್ಕಾಗಲ್ಲ. ಅಯ್ಯೋ, ಇದು 65 ವರ್ಷ ಅಂತ ಇದೆ ಒಂದು ಕಡೆ. ನಮಗೆ ಬೇರೆ ಬೇರೆ ರಾಮಾಯಣಗಳನ್ನು ನೋಡಿದಾಗ 27, ತಪ್ಪದು 28, ಹಬ್ಬಬ್ಬ ಅಂದ್ರೆ 1 ತಿಂಗಳಷ್ಟೇ, ಅದಕ್ಕಿಂತ ಮೇಲ್ಗಡೆ ಹೋಗಲ್ಲ. ಭಾರಿ ಸಮಸ್ಯೆ ಉಂಟು ಅಲ್ಲಿ. ಇರ್ಲಿ, ಅದು ಎಷ್ಟೋ ದಿವಸ ನಡೀತು ಒಟ್ಟು. ಇದು ಏನಾಯ್ತು ಅಂತಂದ್ರೆ, ಫಸ್ಟ್ ಹೀರೋ ಎಸ್ಟಾಬ್ಲಿಷ್ಮೆಂಟ್ ಬಾಲಕಾಂಡ, ಆಮೇಲೆ ಕಥೆಗೊಂದು ಟ್ವಿಸ್ಟ್, ಆಮೇಲೆ ರಾಮನ ಸಚ್ಚರಿತ ಅರಣ್ಯಕಾಂಡ, ಉಪನಾಯಕನ ಪರಿಚಯ ನಮಗಾಗೋದು, ಉಪನಾಯಕನ ಎಂಟ್ರೆನ್ಸು, ಉಪನಾಯಕನ ಎಸ್ಟಾಬ್ಲಿಷ್ಮೆಂಟು ನಮಗಾಗುವಂಥದ್ದು ಈ ಕಿಷ್ಕಿಂಧಾಕಾಂಡದಲ್ಲಿ. ಆಮೇಲೆ ಉಪನಾಯಕನ ಉತ್ಕರ್ಷ ಸುಂದರಕಾಂಡ, ನಾಯಕ ಹಾಗೂ ಉಪನಾಯಕ ಇಬ್ಬರು ಸೇರಿ ವಿಲನ್ ಅನ್ನ ಕೊಲ್ಲೋದೇನಿದೆ ಅದು ಯುದ್ಧಕಾಂಡ. ಅದೇನಾಗಿದೆ, ವಾಪಸ್ಸು ಹೋಗುವಾಗ ನಾವು ಯುದ್ಧಕಾಂಡ ಆದಮೇಲೆ ಮತ್ತೆ ಮರಳಿ ಫ್ಲಾಶ್ ಬ್ಯಾಕ್ ಅಂತ ಹೇಳ್ತಾರಲ್ಲ, ಹಾಗೆ ವಿಲನ್ನಿನ ಕಥೆಯನ್ನ. ಇದನ್ನ ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಕಥನದ ಅನುಕೂಲಕ್ಕೆ ಬಳಸ್ಕೊಂಡಿದ್ದಾರೆ. ಅವರು ಒಂದು ಸ್ವಲ್ಪ ಇದೇ ಕಥೆ
ಚತುತಪ್ಪದ ಇದೇ ಕಥೆಯನ್ನ ಅವರು ಇಟ್ಕೊಂಡು ಹೇಳಿದ್ದು, ಮೊದಲು ಏನ್ ಮಾಡ್ತಾರೆ, ನಾಯಕನ ಕಥೆ ಬಾಲಕಾಂಡ, ಅಯೋಧ್ಯಾಕಾಂಡ. ಅರಣ್ಯಕಾಂಡದಲ್ಲಿ ವಿಲನ್ ಅನ್ನು ಪರಿಚಯಿಸ್ತಾರೆ. ಕಿಷ್ಕಿಂಧಾಕಾಂಡದಲ್ಲಿ ಉಪನಾಯಕನ ಫ್ಯಾಮಿಲಿ, ಉಪನಾಯಕನ ಬ್ಯಾಕ್ಗ್ರೌಂಡ್. ಆಮೇಲೆ ಉತ್ತರಕಾಂಡದಲ್ಲಿ ಈ ರಾವಣನ ಕುರಿತಾದ ಕಥೆಯನ್ನು ಬಿಟ್ಟು ಅಲ್ಲಿಂದ ಮುಂದಿನ ಕಥೆಯನ್ನು ಹೇಳ್ಕೊಂಡು ಹೋಗ್ತಾರೆ. ಅವರು ಕವಿಯ ಸ್ವಾತಂತ್ರ್ಯ, ಒಬ್ಬ ಕಥೆ ಹೇಳುವಾಗ ಹೆಂಗ್ ಬೇಕಾದರೂ ಹೇಳಬಹುದು. ಇವಾಗ ನಿಮ್ಗೇನೆ ನಿಮ್ ಕಥೆ ಹೇಳಿ ಅಂತಂದ್ರೆ ನೀವು ಸರಳೀತವಾಗಿ ಹೇಳಲಿಕ್ಕಾಗಲ್ಲ. ನಾನು ಅವಾಗ ಹೀಗೊಂದು ಮಾಡಿದೆ ಅಂತ ಕೂಡಲೇ ಇವತ್ತಿನ ನೆನಪು ಬರುತ್ತೆ. ನೋಡಿ, ಇವತ್ತು ಹೀಗಿದೆ, ಅವತ್ತು ಹೀಗಿತ್ತು, ಅವತ್ತು ನಾನು ಹೀಗೆ ಯೋಚನೆ ಮಾಡ್ತಾ ಇದ್ದೆ, ಇವತ್ತು ಹೀಗೆ ಯೋಚನೆ ಮಾಡ್ತಾ ಇದ್ದೆ. ಭೂತಕ್ಕೂ ಭವಿಷ್ಯಕ್ಕೂ, ಭೂತಕ್ಕೂ ವರ್ತಮಾನಕ್ಕೂ 6 ಹೆಜ್ಜೆಗಳನ್ನ ಇಟ್ಟುಕೊಂಡು ಕಥೆಯನ್ನು ಹೇಳ್ತಾ ಇರ್ತೇವೆ. ಅದಾದ್ಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಗೊತ್ತಾಯ್ತು ಹೀಗಿರ್ಲೇ ಇರಲಿಲ್ಲ ಅಂತ. ಇದ್ದಕ್ಕಿದ್ದಾಗೆ ವರ್ತಮಾನಕ್ಕೆ ಜಿಗಿದು ಬಿಡ್ತಾನೆ. ನಾವು ಅವತ್ತು ಟಿವಿ ನೋಡೋದೇ ಅಪರೂಪವಾಗಿತ್ತು, ಇವತ್ತು ಅಪರೂಪವಾಗಿದೆ. ಆದರೆ ಮಧ್ಯದಲ್ಲಿ ಕಳೆದು ಬಂದ ದಾರಿ ಏನಿದೆ ಅಂತ ಶುರು ಮಾಡ್ತೇವೆ. ಹಾಗೆ ಅದು ಯಾವತ್ತೂ ಕೂಡ ಸರಸವಾಗಿ ಹೇಳಲ್ಲ. ಹಾಗೆ ಮಹಾಕವಿ ಹೇಳಿದ್ದನ್ನ ಕಥನಕಾರನೊಬ್ಬ ಒಂದು ಸ್ವಾತಂತ್ರ್ಯವನ್ನ ಅವಲಂಬಿಸಿ ಹೀಗೆ ಬರಬಹುದು. ಅದರಿಂದ ಇಲ್ಲಿ ವಿಲನ್ನಿನ ಒಂದು ಚರಿತ್ರೆಯನ್ನ ನಿರೂಪಣೆ ಮಾಡ್ತಾರೆ. ಹೀಗೆ ಮೊದಲನೇ ಸರ್ಗ ಆಯಿತು. ಆ ಮಾತನ್ನ ಕೇಳಿ ಕುಂಭಯೋನಿರ್ ಮಹಾತೇಜ ವಾಕ್ಯಮೇ ತದು ವಾಚಃ. ಕುಂಭಯೋನಿ ಅಂತಂದ್ರೆ ವಸಿಷ್ಠರು, ಮಡಕೆಯಲ್ಲಿ ಹುಟ್ಟಿದವರು. ಅಂತಹ ಮಡಕೆಯ ಮಗ ವಸಿಷ್ಠರಲ್ಲ, ಅಗಸ್ತ್ಯ. ಇಬ್ಬರು ಕೂಡ ಕುಂಭಯೋನಿಗಳೇ. ವಸಿಷ್ಠರು ಮತ್ತೆ ಅಗಸ್ತ್ಯರು ಇಬ್ಬರು ಅವಳಿ ಮಕ್ಕಳು. ಮಿತ್ರಾವರುಣರಿಬ್ಬರಿಂದ ಒಟ್ಟಿಗೆ ಹುಟ್ಟಿದವರು. ಮೈತ್ರಾವರುಣಿ ಅಂತ ಇಬ್ಬರಿಗೂ ಹೇಳ್ತಾರೆ. ಇಬ್ಬರೂ ಕುಂಭಯೋನಿಯೇ, ಆದ್ರೆ ಅಗಸ್ತ್ಯ ಅಂತ ಪ್ರಸಿದ್ಧ. ರಾಮನೇ ಕೇಳು, ಅವನು ಯಾವ ರೀತಿ ಶತ್ರುಗಳನ್ನ ಕೊಂದ, ಅವನು ಹೇಗೆ ಅವಧ್ಯನಾಗಿದ್ದ ಅಂತ. ಮೊದಲು ರಾವಣನ ಕುಲ ಮತ್ತೆ ಜನ್ಮದ ಬಗ್ಗೆ ಹೇಳ್ತೇನೆ, ಅವನ ವರಪ್ರದಾನದ ಬಗ್ಗೆ ಹೇಳ್ತೇನೆ. ಬಹಳ ಹಿಂದೆ ಕೃತಯುಗದಲ್ಲಿ ಪುಲಸ್ತ್ಯ ಅಂತ ಒಬ್ಬ ಋಷಿ ಇದ್ದ. ನಾನು ಕೀರ್ತ್ಯ ಗುಣಾಸ್ತಸ್ಯ ಧರ್ಮತ ಶೀಲತಸ್ತಥಾ. ಧರ್ಮದಿಂದ, ಶೀಲದಿಂದ ಅವನ ಗುಣಗಳನ್ನು ಲೆಕ್ಕ ಮಾಡಲಿಕ್ಕೇ ಸಾಧ್ಯ ಇಲ್ಲ. ಅವನು ಎಲ್ಲ ದೇವತೆಗಳಿಗೂ ಬಹಳ ಇಷ್ಟ, ದೇವವಲ್ಲಭ ಅಂತ. ದೇವವಲ್ಲಭ ಅವನು. ಸತು ಧರ್ಮ ಪ್ರಸಂಗೇನ ಮೇರೋ ಪಾರ್ಶ್ವೇ ಮಹಾಗಿರೇ. ಮೇರು ಪರ್ವತದ ಒಂದು ಜಾಗದಲ್ಲಿ ಅವನು ತಪಸ್ ಮಾಡ್ತಾ ಇದ್ದ. ತೃಣಬಿಂದು ಅಂತ ಒಬ್ಬ ಅವನ ಇಷ್ಟನಾದ ಒಬ್ಬ ಋಷಿ ಅಲ್ಲಿಗೆ ಹೋಗಿ ತಪಸ್ ಮಾಡ್ತಾ ಇದ್ದ. ಆದರೆ ಈ ಅಪ್ಸರೆಯರು ಅಲ್ಲಿಗೆ ಬಂದು, ತೃಣಬಿಂದು ಅಂತ ಒಬ್ಬ ಋಷಿ, ಒಬ್ಬ ರಾಜ, ಆ ರಾಜನ ಆಡಳಿತದಲ್ಲಿರುವ ಪ್ರದೇಶ, ಅಲ್ಲಿಗೆ ಹೋಗಿ ತಪಸ್ ಮಾಡ್ತಾ ಇದ್ದ. ಅವನು ಕೂಡ ಋಷಿಯೇ, ರಾಜ ಋಷಿ ಅವನು. ಯಾರು? ತೃಣಬಿಂದು. ಅದರಿಂದಾಗಿ ಮುನಿ ಅಂತಾರೆ. ಹೀಗಾಗಿ ಅವನು ರಾಜಋಷಿ. ತೃಣಬಿಂದು ಎನ್ನುವ ರಾಜಋಷಿಯ ವಶದಲ್ಲಿರುವ ಪ್ರದೇಶಕ್ಕೆ ಹೋಗಿ ತಪಸ್ ಮಾಡ್ತಾ ಇದ್ದ. ಅಲ್ಲಿ ಬಹಳ ಜನ ಅಪ್ಸರೆಯರು ಬಂದು ಕಾಡ್ತಾ ಇದ್ರು. ಅಲ್ಲಿ ರಾಜಋಷಿ ತನಯಾಶ್ಚಯಾ ಕ್ರೀಡಂತ್ಯ ಅಪ್ಸರಸಶ್ಚೈವ ತಂದೇಜ ಮುಪಪೇದಿರೇ. ಯಾವತ್ತಿಂದಲೂ ಬೆಟ್ಟಗುಡ್ಡಗಳು ತಪಸ್ವಿಗಳಿಗೆ ಹೇಗೆ ತಾಣವೋ ಹಾಗೆ ಪ್ರವಾಸಿಗಳಿಗೆ ಆಶ್ರಯ ತಾಣವೂ ಹೌದು. ಆ ರೀತಿ ಅವರು ಬಂದು ಕುಣಿತಾ ಇದ್ರು. ಯಾಕೆ ಅಂದ್ರೆ ಸರ್ವರ್ತುಷು ಉಪಭೋಗ್ಯತ್ವಾತ್ ರಮ್ಯತ್ವಾತ್ ಕಾನನಸ್ಯ ಚ. ಎಲ್ಲ ಋತುಗಳಲ್ಲಿ ಒಂದೇ ರೀತಿಯಾಗಿತ್ತು. ಅತ್ಯಂತ ರಮ್ಯ ಆ ಕಾನನ ಅಂದ್ರೆ ಆ ಕಾಡು ಬಹಳ ಸೊಗಸು. ಅಲ್ಲಿಗೆ ಬಂದು ಬಹಳ ಗಾಯಂತ್ಯೋ ವಾದಯಂತ್ಯಶ್ಚ, ಹಾಡ್ತಾ ನಾದ ವಾದ್ಯವನ್ನ ನುಡಿಸುತ್ತಾ, ಲಾಸಯಂತ್ಯ ತಮಾಷೆ ಮಾಡಿಕೊಂಡು ಇದ್ರು. ಅವ್ರಿಗೆ ಗೊತ್ತಿಲ್ಲ ನಾವು ಹೀಗೆ ಬರ್ತಾ ಇರೋದ್ರಿಂದ ಋಷಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ. ಎಲ್ಲರಿಗೂ ಕೇಳುವಂತೆ ಪುಲಸ್ತ್ಯ ಶಾಪ ಕೊಟ್ಟ.
ಯೋ ಮೇ ದರ್ಶನವಾಗಚ್ಚೇತ್ ಸಾಗರ್ಭಂ ಧಾರಯಿಷ್ಯತಿ. ಯಾರು ನನ್ನನ್ನು ನೋಡ್ತಾರೋ ಅವ್ರು ಗರ್ಭಿಣಿಯಾಗಿ ಹೋಗ್ತಾರೆ ಎಂದ. ಅದನ್ನು ಕೇಳಿ ಎಲ್ಲರೂ ಜಾಗ ಖಾಲಿ ಮಾಡಿದ್ರು. ಬ್ರಹ್ಮಶಾಪ ಭಯಾದ್ ಭೀತಾ ತಂ ದೇಶಂ ನೋಪಚಕ್ರಮು. ಆದರೆ ವಿವೇದನೇದಂ ತೃಣಬಿಂದು ಪುತ್ರಿ, ತೃಣಬಿಂದುವಿನ ಮಗಳಿಗೆ ಅದು ಗೊತ್ತಿರಲಿಲ್ಲ. ಅವಳೇನ್ ಮಾಡಿದ್ಲು, ಆರಾಮವಾಗಿ ಆ ಪ್ರದೇಶದಲ್ಲಿ ಯಾರೂ ಇಲ್ಲ ಅಂತ ಅನ್ಕೊಂಡು ತಿರುಗ್ತಾ ಇದ್ದಾಳೆ. ಯಾವ ಗೆಳತಿಯೋ ಅಲ್ಲಿ ಬರಲಿಲ್ಲ. ಇವಳು ಗೊತ್ತೇ ಆಗಲಿಲ್ಲ ಯಾಕೆ ಬರಲಿಲ್ಲ ಅಲ್ಲಿ ಅಂತ. ಶಾಪ ಇದೆ ಅನ್ನೋದು ಗೊತ್ತಿಲ್ಲ. ಇವ್ರ ಗೆಳತಿಯರಿಗೆ ಗೊತ್ತಿತ್ತು, ಅದಕ್ಕೆ ಅವ್ರು ದೂರದಲ್ಲಿದ್ರು. ಇವಳು ತಿರುಗಾಡ್ಕೊಂಡು ಒಬ್ಬಳೇ ಬಂದ್ಬಿಟ್ಟಿದ್ದಾಳೆ ಆ ಜಾಗಕ್ಕೆ. ಆ ಒಬ್ಬ ಋಷಿ, ಯಾರು ಪುಲಸ್ತ್ಯ, ಸ್ವಾಧ್ಯಾಯ ಮಕರೋತ್ತತ್ರ ತಪಸಾ ಭಾವಿತ ಸ್ವಯಂ, ಅಧ್ಯಯನ ಮಾಡ್ತಾ ಇದ್ದ. ಅದೇ ಪುಲಸ್ತ್ಯರು ವೇದವನ್ನು ಪಾರಾಯಣ ಮಾಡ್ತಾ ಇದ್ರು. ಸಾತು ವೇದ ಶ್ರುತಿಂ ದೃಷ್ಟ್ವಾ ವೈ ತಪಸೋ ನಿಧಿಂ ಅಭವತ್ ಪಾಂಡು ದೇಹಾಸ ಸುವ್ಯಂಜಿತ ಶರೀರಜ. ನೋಡಿದ ಕೂಡಲೇ ಅವಳ ಮೈಯೆಲ್ಲ ಬಿಳುಪೇರಿತು, ಗರ್ಭಿಣಿಗೆ ಬಂದ ಲಕ್ಷಣಗಳೆಲ್ಲ ಬಂದ್ಬಿಡ್ತು. ಬಭೂವತಾ ಸಮುದ್ವಿಗ್ನ ದೃಷ್ಟ್ವಾ ತದ್ದೋಚಮಾತ್ಮನಃ. ಅವಳು ಗೊತ್ತಾಗಲಿಲ್ಲ, ಉದ್ವೇಗ ಉಂಟಾಯಿತು. ಸೀದಾ ಹೋದ್ಲು ಅಪ್ಪನ ಹತ್ತಿರ. ಅಪ್ಪ, ನಾನೇನು ತಪ್ಪು ಮಾಡಿಲ್ಲ, ಇದೇನಾಗ್ತಾ ಇದೆ ನನಗೆ ಅಂತಂದು. ಅದಕ್ಕೆ ತೃಣಬಿಂದು ಹೇಳಿದೆ, ಇಲ್ಲ ಮಗಳೇ, ನೀನು ಇದನ್ನು ತಿಳಿಯದೆ ಅಲ್ಲಿಗೆ ಹೋಗಿದ್ದೀಯಾ, ಅದರಿಂದಾಗಿ ಗರ್ಭಿಣಿಯಾಗಿದ್ದೀಯಾ, ಬಾ ಅಂತ ಕರ್ಕೊಂಡು ಹೋಗಿ ಪುಲಸ್ತ್ಯರ ಆಶ್ರಮಕ್ಕೆ ಕರ್ಕೊಂಡು ಹೋದ. ಧ್ಯಾನಂ ವಿವೇಶತಚ್ಚಾಪಿ ಅಪಶ್ಯ ದೃಶಿ ಕರ್ಮಜಂ. ಧ್ಯಾನದಲ್ಲಿ ಅವನಿಗೆ ಗೊತ್ತಾಗಿತ್ತು ಈ ತರಹ ಆಗಿದೆ ಅಂತ. ಅವನು ಕರ್ಕೊಂಡು ಹೋಗಿ ಭಿಕ್ಷಾಂ ಪ್ರತಿಗ್ರಹಾಣೇ ಮಾಂ ಮಹರ್ಷೇ ಸ್ವಯಂ ಉದ್ಯತಾಂ. ಓ ಋಷಿಯೇ, ನಾನು ನನ್ನ ಮಗಳನ್ನ ಭಿಕ್ಷೆಯಾಗಿ ಕೊಡ್ತಾ ಇದ್ದೇನೆ, ಸ್ವೀಕರಿಸು. ನಿತ್ಯಂ ಶುಶ್ರೂಷಣಪರ ಭವಿಷ್ಯತಿ ನ ಸಂಶಯ. ನನ್ನ ಮಗಳು ನಿನಗೆ ಶುಶ್ರೂಷ ಮಾಡಿಕೊಂಡಿರ್ತಾಳೆ ಅಂತ. ಇದನ್ನ ನೋಡಿದ ಕೂಡಲೇ ಜಿಘೃಕ್ಷುರಬ್ರವೀತ್ ಕನ್ಯಾಂ ಬಾಡಮಿತ್ಯೇತ ತದ್ವಿಜ. ಯಾವ ಹೆಣ್ಮಕ್ಳನ್ನ ನೋಡಿದ್ರೇನೆ ಉರಿತಾ ಇದ್ದ ಆ ಪುಲಸ್ತ್ಯರು ನೋಡಿದ್ರು, ಬಹಳ ಸಾಧ್ವಿ ಇವಳು ಅಂತ ಹೇಳಿ ಒಳ್ಳೆ ಗುಣಗಳಿರುವ ಆ ತೃಣಬಿಂದುವಿನ ಮಗಳನ್ನ ಸ್ವೀಕಾರ ಮಾಡಿದ್ರು. ತಸ್ಯಾಸ್ತು ಶೀಲ ವೃತ್ತಾಭ್ಯಾಂ ತುತೋಚ ಮುನಿಪುಂಗವ. ಅವಳ ನಡೆ, ಅವಳ ಶೀಲ, ಒಳ್ಳೆಯ ಗುಣ. ಶೀಲ ಅಂದ್ರೆ ಒಳ್ಳೆಯ ಗುಣ ಅಂತ, ಸ್ವಭಾವ ಶೀಲ ಅಂದ್ರೆ. ಆ ಶೀಲವನ್ನೆಲ್ಲ ನೋಡಿ ಸಂತೋಷಪಟ್ಟು ಈ ಮಾತನ್ನು ನುಡಿದ. ಶುಶ್ರೋಣಿ ಪರಿತುಷ್ಟೋಸ್ಮಿ ಗುಣಾನಾಂ ಸಂಪದಾ ಭೃಚಂ. ನಿನ್ನ ಗುಣಗಳಿಂದ ಸಂತೋಷಪಟ್ಟಿದ್ದೇನೆ, ನನಗೆ ಸಮನಾದ ಮಗನನ್ನ ಕೊಡ್ತೇನೆ ಅಂತ. ಅವನ ಹೆಸರು ವಿಶ್ರವಸ್ ಅಂತ. ಯಸ್ಮಾತ್ ವಿಶ್ರುತೋ ವೇದ ತ್ವಯೇಹಾಧ್ಯಯತೋ ಮಮ ತಸ್ಮಾತ್ ಸ ವಿಶ್ರವಾನಾಮ ಭವಿಷ್ಯತಿ ನ ಸಂಶಯ. ನಾನು ವೇದವನ್ನ ಪಾರಾಯಣ ಮಾಡುವಾಗ ನೀನು ಬಂದು ಆ ವೇದವನ್ನ ಕೇಳಿದೆ, ಆಗಲೇ ನೀನು ಗರ್ಭಿಣಿಯಾದೆ. ಅದರಿಂದಾಗಿ ನಮಗೆ ಹುಟ್ಟುವ ಮಗನ ಹೆಸರು ವಿಶ್ರವಸ್. ಶ್ರವ ಅಂದ್ರೆ ಶ್ರವಣ, ವಿಶ್ರವಸ್ ಅಂದ್ರೆ ಒಳ್ಳೆಯ ಶ್ರವಣ ಸಾಮರ್ಥ್ಯ ಇರುವವ, ವೇದವನ್ನ ಕೇಳಿದವ ಅಂತ. ಹೀಗಾಗಿ ಅವನು ವಿಶ್ರವಸ್ ಅಂತ. ಅವಳು ಸಂತೋಷಪಟ್ಲು, ವಿಶ್ರವಸ್ ಅನ್ನುವ ಮಗನನ್ನ ಪಡೆದಳು. ಪಿತೇವ ತಪಸಾಯುಕ್ತೋ ಅಭವದ್ ವಿಶ್ರವಾ ಮುನಿ. ತಂದೆಯಂತೆಯೇ ತಪಸ್ಸಿನಿಂದ ಕೂಡಿದ್ದು ವಿಶ್ರವಸ್ ಅಂತ ಅವನ ಹೆಸರಾಯಿತು ಅನ್ನುವಲ್ಲಿಗೆ ಎರಡನೆಯ ಸರ್ಗ. ಈ ಪುಲಸ್ತ್ಯನ ಮಗ ವಿಶ್ರವಸ್ಸಿದ್ದಾನೆ, ಒಳ್ಳೆ ತಪಸ್ಸು ಮಾಡ್ತಾ ಇದ್ದ. ಇಷ್ಟು ಹೊತ್ತಿಗೆ ಭರದ್ವಾಜ ಅಂತ ಒಬ್ಬ ಋಷಿ ಈ ವಿಶ್ರವಸ್ಯನಿಗೆ ತನ್ನ ಮಗಳನ್ನ ಕೊಟ್ಟ. ಪ್ರಜಾನ್ ವೀಕ್ಷಿಕಯಾ ಬುದ್ಧ್ಯ ಶ್ರೇಯೋ ಹ್ಯಸ್ಯ ವಿಚಿಂತಯನ್. ಗೃಹಸ್ಥಾಶ್ರಮಿಯಾಗುವಂತನ್ನುವ ಒಳ್ಳೆಯ ಉದ್ದೇಶದಿಂದಲೇ ಕೊಟ್ಟಿದ್ದು. ಅಲ್ಲಿ ಒಬ್ಬ ಮಗ ಹುಟ್ಟಿದ. ಆ ಮಗನ ಒಳ್ಳೆಯ ಬುದ್ಧಿಯನ್ನು ನೋಡಿ ಸ್ವಯಂ ಬ್ರಹ್ಮದೇವರು ಹೇಳಿದರಂತೆ, ಧನಾಧ್ಯಕ್ಷೋ ಭವಿಷ್ಯತಿ. ಇವನು, ಈ ಹುಡುಗ ಮುಂದೆ ಧನಾಧ್ಯಕ್ಷನಾಗುತ್ತಾನೆ, ಬೇರೆ ಯಾರೂ ಅಲ್ಲ, ಕುಬೇರ.
ತಸ್ಮಾದ್ ವೈಶ್ರವಣೋ ನಾಮ ಭವಿಷ್ಯತ್ಯೇಷ ವಿಶ್ರುತಃ. ವಿಶ್ರವಸ್ಸಿನ ಮಗ ಸಾದೃಶ್ಯಾತ್ ಯಸ್ಮಾದ್ ವಿಶ್ರವಸೋಪತ್ಯಂ ಸಾದೃಶ್ಯಾತ್ ವಿಶ್ರವಾ ಇವ. ಸಾದೃಶ್ಯಾತ್ ಆ ತಂದೆಯಂತೆಯೇ ಇದ್ದಾನೆ, ಆದ್ದರಿಂದಾಗಿ ವಿಖ್ಯಾತನಾದ್ದರಿಂದಾಗಿ ವೈಶ್ರವಣ ಅಂತ ಆಗ್ತಾನೆ. ಆ ವೈಶ್ರವಣ ತಪಸ್ಸಿಗೆ ಹೋಗಿ ಚೆನ್ನಾಗಿ ತಪಸ್ಸು ಮಾಡಿದ. ನಾನು ಪರಮಧರ್ಮವನ್ನು ಮಾಡಬೇಕು ಅಂತ ಹೇಳಿ ನಿರಂತರವಾಗಿ ಅಗ್ನಿ ಕಾರ್ಯ ಮೊದಲಾದವುಗಳನ್ನು ಮಾಡಿದ. ಸಾವಿರಾರು ವರ್ಷ ತಪಸ್ಸು ಮಾಡಿದ. ಸಾವಿರಾರು ವರ್ಷ ಆದಮೇಲೆ ಅವನು ನಿರಂತರವಾಗಿ ಉಪವಾಸ, ಕೇವಲ ನೀರನ್ನು ಕುಡಿತಾ, ಗಾಳಿಯನ್ನು ಸೇವಿಸ್ತಾ, ಅದನ್ನೂ ಸ್ವೀಕಾರ ಮಾಡದೆ ಸಾವಿರಾರು ವರ್ಷ ತಪಸ್ಸು ಮಾಡಿದ ಮೇಲೆ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಎಲ್ಲ ಇಂದ್ರದೇವರು ಮೊದಲಾದವರ ಜೊತೆಗೆ ಬಂದು ಹೇಳಿದರಂತೆ, ಪರಿತುಷ್ಟೋಸ್ಮಿ ತೇ ವತ್ಸ ಕರ್ಮಣಾನೇನ ಸುವ್ರತ. ಓ ಮಗುವೇ, ನಿನ್ನಿಂದ ನಾನು ತುಷ್ಟನಾಗಿದ್ದೇನೆ, ವರವನ್ನ ಕೇಳು, ನೀನು ವರಕ್ಕೆ ಯೋಗ್ಯ. ಅಥಾಬ್ರವೀದ್ವೈಶ್ರವಣ ಪಿತಾಮಹಮುಪಸ್ಥಿತಂ. ಆಗ ಬ್ರಹ್ಮದೇವರಿಗೆ ಹೇಳಿದ, ಭಗವನ್ ಲೋಕಪಾಲತ್ವಂ ಇಚ್ಛೇಯಂ ಲೋಕರಕ್ಷಣಂ. ನಾನು ಲೋಕಪಾಲನಾಗಬೇಕು ಅಂತ ಇದ್ದೇನೆ, ಲೋಕರಕ್ಷಣವನ್ನು ಮಾಡಲು ಬಯಸಿದ್ದೇನೆ ಅಂತ. ಅದನ್ನು ಮಾಡಿದ. ಆಯಿತು ಅಂತಂದ್ರು. ಇವನು 4ನೆಯ ಲೋಕಪಾಲನಾಗ್ತಾನೆ. ಯಮ, ಇಂದ್ರ, ವರುಣರ ಜೊತೆಗೆ ನಿನ್ನ ಪದವಿಯೂ ಬಂದಿದೆ. ತದ್ಗಚ್ಚ ಬತ ಧರ್ಮಜ್ಞ ನಿಧೀಶತ್ವಮವಾಪ್ನುಹಿ. ನೀನು ನಿಧೀಶನಾಗು, ಹಣಕ್ಕೆ ಒಡೆಯನಾಗು. ಶಕ್ರಾಂಬುಪಯಮಾನಾಂ ಚತುರ್ಥಸ್ತ್ವಂ ಭವಿಷ್ಯತಿ. ಪೂರ್ವ ದಿಕ್ಕಿಗೆ ಇಂದ್ರನಿದ್ದಾನೆ ಒಡೆಯ, ದಕ್ಷಿಣ ದಿಕ್ಕಿಗೆ ಯಮನಿದ್ದಾನೆ, ಪಶ್ಚಿಮ ದಿಕ್ಕಿಗೆ ವರುಣನಿದ್ದಾನೆ, ಹಾಗೆ ಉತ್ತರ ದಿಕ್ಕಿಗೆ ನೀನಾಗು ಅಂತ. ಅಲ್ಲ, ಸೋಮನು ಇದ್ದಾನೆ ಅಂದ್ರೆ ಹೌದು, ಅವನು ಕೂಡ ಉತ್ತರ ದಿಕ್ಕಿನ ಒಡೆಯ. ಹೌದು, ಉತ್ತರ ದಿಕ್ಕಿನ ಒಡೆಯ. ಅದಾದ ಮೇಲೆ ಈಶಾನ್ಯ ಬರೋದು. ಈಶಾನ ಇರುವ ದಿಕ್ಕು. ಆ ಈಶಾನ ದಿಕ್ಕಿನಲ್ಲಿ ಇರುವ ಈಶಾ ಕುಬೇರ ಸಖ, ಕುಬೇರನಿಗೆ ಆತ್ಮೀಯ ಗೆಳೆಯ. ಹೀಗಾಗಿ ಕುಬೇರ ಸಖ ಅಂತ ಕೂಡ ಕರೀತಾರೆ. ಕುಬೇರನಿಗೆ ಶರ್ವಮಿತ್ರ ಅಂತ ಕೂಡ ಕರೀತಾರೆ. ಕುಬೇರ ಸದಾಶಿವನ ಪರಮಾನುಗ್ರಹಕ್ಕೆ ಪಾತ್ರನಾದವ. ಹೀಗಾಗಿ ಈಶಾನ ಸಖ, ಶರ್ವಮಿತ್ರ ಅಂತೆಲ್ಲ ಕರೀತಾರೆ. ನಿನಗೆ ಒಂದು ಪುಷ್ಪಕ ಅನ್ನುವ ವಿಮಾನವನ್ನು ಕೊಡ್ತೇನೆ, ಅದನ್ನು ಸ್ವೀಕರಿಸು. ಪ್ರತಿಗೃಹೀಶ್ವಯಾನಾರ್ಥಂ ತ್ರಿದಶೈ ಸಮತಾಂ ರಜಾ. ನೀನು ದೇವತೆಗಳಿಗೆ ಸಮಾನನಾಗು, ನಿನಗೆ ಒಳ್ಳೆಯದಾಗಲಿ, ನಾವು ಹೊರಡುತ್ತೇವೆ ಅಂತ ಹೇಳಿ ಈ ವರವನ್ನು ಕೊಟ್ಟು ಅವನು ಹೊರಟ. ಧನೇಶ ಪಿತರಂ ಪ್ರಾಹ ಪ್ರಾಂಜಲಿ ಪ್ರಯತಾತ್ಮವಾನ್. ಆಮೇಲೆ ತಂದೆಯ ಬಳಿ ಬಂದು ನಮಸ್ಕಾರ ಮಾಡಿ, ಅಪ್ಪ, ನನಗೆ ಬ್ರಹ್ಮದೇವರು ಈ ರೀತಿ ವರವನ್ನು ಕೊಟ್ಟಿದ್ದಾರೆ, ಆದರೆ ಎಲ್ಲಿ ವಾಸ ಮಾಡಲಿ ಅಂತ ಕೇಳಿದಾಗ ವಿಶ್ರವಸ್ಸು ಹೇಳಿದ, ನೋಡಪ್ಪ, ದಕ್ಷಿಣ ಸಮುದ್ರದಲ್ಲಿ ಒಂದು ತೀರ ಇದೆ, ಅಲ್ಲಿ ತ್ರಿಕೂಟ ಅನ್ನುವ ಪರ್ವತ ಇದೆ, ಅದರ ಮುಂದೆ ಒಂದು ಲಂಕಾ ಅಂತ ಒಂದು ಜಾಗ. ಲಂಕಾನಾಮ ಪುರಿ ರಮ್ಯ ನಿರ್ಮಿತ ವಿಶ್ವಕರ್ಮಣ. ಅದು ರಾಕ್ಷಸರ ನಿವಾಸ. ನೀನು ಹೋಗಿ ಆ ಲಂಕೆಯಲ್ಲಿ ವಾಸ ಮಾಡು. ಈಗ ರಾಕ್ಷಸರಲ್ಲಿಲ್ಲ. ರಾಕ್ಷಸೈಸ್ಸಾ ಪರಿತ್ಯಕ್ತ ಪುರಾ ವಿಷ್ಣು ಭಯಾರ್ಧಿತೈ. ವಿಶ್ವಕರ್ಮ ಮಾಡಿದ ಪಟ್ಟಣದಲ್ಲಿ ಮೊದಲು ಅವರಿದ್ರು ರಾಕ್ಷಸರು. ಆದರೆ ಆ ವಾಸ ಮಾಡಿ ದಕ್ಕಿಸಿಕೊಳ್ಳುವ ಯೋಗ್ಯತೆ ಅವರಲ್ಲಿರಲಿಲ್ಲ. ಸುಖ ಸುಮ್ಮನೆ ಹೋದ್ರು, ದೇವತೆಗಳ ಹತ್ರ ಜಗಳ ಮಾಡಿಕೊಂಡ್ರು. ಅಲ್ಲಿ ವಿಷ್ಣುವಿನ ಪೆಟ್ಟು ತಿಂದು ಎಲ್ಲರೂ ಕೂಡ ಜಾಗ ಖಾಲಿ ಮಾಡಿದ್ರು, ಪಾತಾಳ ಕೊಟ್ಟೋದ್ರು. ಆ ಜಾಗ ಪಾಳು ಬಿದ್ದಿದೆ, ಆ ಜಾಗದಲ್ಲಿ ಹೋಗಿ ನೀನಿರು ಅಂತಂದ್ರು. ಏತಚ್ಛ್ರುತ್ವಾತು ಧರ್ಮಾತ್ಮ ಧರ್ಮಿಷ್ಠಂ ವಚನಂ ಪಿತುಃ ನಿವಾಸಯಾಮಾಸ ತದಾ ಲಂಕಾಂ ಪರ್ವತ ಮೂರ್ಧನಿ. ಹೀಗೆ ಹಿರಿಯರು ಹೇಳಿದ್ದಕ್ಕಾಗಿ ಆ ಲಂಕೆಯಲ್ಲಿ ಕುಬೇರ ವಾಸ ಮಾಡಿದ. ಅಲ್ಲಿ ಇದ್ರು, ರಾಜ ಇರಲಿಲ್ಲ. ಬಹಳ ಸಂತೋಷಪಟ್ಟರು, ರಾಕ್ಷಸರೆಲ್ಲ ಸಂತೋಷ ಪಡ್ತಾ ಇದ್ರು.
ಕಾಲೇ ಕಾಲೇ ತು ಧರ್ಮಾತ್ಮ ಪುಷ್ಪಕೇಣ ಧನೇಶ್ವರ ಅಭ್ಯಾಗಚ್ಚದ್ವಿನೀತಾತ್ಮ ಪಿತರಂ ಮಾತರಂಚಹಿ. ಅವನು ಆಗಾಗ ತಂದೆ ತಾಯಿಗಳಿಗೆ ಬಂದು ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದ. ಒಳ್ಳೆ ಜಾಬ್ ಸಿಕ್ಕಿದೆ ಅಂತ ಹೇಳಿ ತಂದೆ ತಾಯಿಗಳನ್ನು ಮರೀಲಿಲ್ಲ. ಆಗಾಗ ಬಂದು ದೇವರ ಅವರಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದೆ. ಈ ರೀತಿ 3ನೆಯ ಸರ್ಗ ಮುಗಿದಿದೆ. ಶ್ರುತ್ವಾಗಸ್ತ್ಯೇರಿತಂ ವಾಕ್ಯಂ ರಾಮೋ ವಿಸ್ಮಯಮಾಗತಃ ಕಥಮಾಸೀತ್ತು ಲಂಕಾಯಾಂ ಸಂಭವೋ ರಕ್ಷಸಾಂ ಪುರಾ. ಓಹೋ, ಹೀಗೋ, ನಾನು ಗೆದ್ದ ಲಂಕೆಯಲ್ಲಿ ರಾಕ್ಷಸರು ಹೇಗೆ ಬಂದರು? ಮೊದಲು ಅದು ರಾಕ್ಷಸರಿಗೆ ಹೇಗೆ ಸಿಕ್ತು, ಆಮೇಲೆ ಕುಬೇರನಿಗೆ ಹೇಗೆ ಸಿಕ್ತು, ಆಮೇಲೆ ಕುಬೇರನನ್ನು ಯಾರು ಓಡಿಸಿದವರು ಅಲ್ಲಿಂದ, ಆ ಕಥೆ ಹೇಳಿ ಅಂತಂದ. ಶ್ರುತ್ವಾ ಶಿರಕಂಪಯಿತ್ವಾ ತ್ರೇತಾಗ್ನಿತಮ ವಿಗ್ರಹಂ ತಮಗಸ್ತ್ಯಂ ಮುಹುರ್ದೃಷ್ಟ್ವಾ ಸ್ಮಯಮಾನೋಭ್ಯಭಾಷತ. ಇದನ್ನು ಕೇಳಿದ ಮೇಲೆ ರಾಮಚಂದ್ರ ಹೀಗೆ ತಲೆಯಲ್ಲಾಡಿಸ್ತಾ ಓಹೋ ಅಂದಂತೆ. ತತಃ ಕಂಪಯಿತ್ವಾ, ಶಿರಃ ಕಂಪಯಿತ್ವಾ, ಕಥೆಯ ಆಸ್ವಾದದಲ್ಲಿ ತೊಡಗಿ ಆಮೇಲೆ ನಗುತ್ತಾ ಕೇಳಿದ, ಅಲ್ಲ, ಇದು ಎಲ್ಲ ಸಮಸ್ಯೆ ನೋಡಿ, ಎಲ್ಲ ಸಮಸ್ಯೆಯು ಎಲ್ಲ ಕಾಲದಲ್ಲಿಯೂ ಇರುತ್ತೆ, ಒಂದೇ ತರ ಆಗ್ತಾ ಇರುತ್ತೆ. ಅಲ್ಲ, ಮೊದಲು ಲಂಕಾಸಿ ಪಿಶಿತಾಶಿನಾಂ, ರಾಕ್ಷಸರ ಆವಾಸ ಮೊದಲು ಅಂದ್ರಿ. ಈಗ ಬೇರೆ ಕಡೆ ಇದ್ರು, ಅವರು ಬಂದ್ರು. ಮೊದಲು ಲಂಕೆಯಲ್ಲಿ ಇದ್ದವರು ಯಾರು? ರಾಕ್ಷಸರು. ರಾಕ್ಷಸರು ಯಾಕೆ ಖಾಲಿ ಮಾಡುದು? ಆಮೇಲೆ ರಾಕ್ಷಸರಿಗೆ ಮತ್ತೆ ಹೇಗೆ ಹೋಯ್ತು? ಕುಬೇರನನ್ನ ಹೇಗೆ ಓಡಿಸುದು? ಆ ಕಥೆಯನ್ನೆಲ್ಲ ದಯವಿಟ್ಟು ಹೇಳಿ. ಯಾಕೆಂದ್ರೆ ಯಾವುದೇ ಒಂದು ರಾಷ್ಟ್ರದಲ್ಲಿ ಕಾನ್ಸ್ಟೆಂಟ್ ಆಗಿ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕ್ರಮೇಣ ಜನ ಜಾಸ್ತಿ ಆಗ್ತಾರೆ, ಇವ್ರು ಇನ್ನೆಲ್ಲೋ ಹೋಗ್ತಾರೆ. ಎಲ್ಲೋ ಹೋಗ್ತಾ ಇದ್ದವರು ಅಲ್ಲೆಲ್ಲೋ ಬದುಕು ಕಟ್ಕೊಳ್ತಾರೆ. ಮೂಲವಾದ ಒಂದು ಇದನ್ನ ಬಿಡೋದಿಲ್ಲ. ಒಂದು ಏನು ಮೂಲವಾದ್ದೇನೋ ಒಂದು ಆಚರಣೆ ಇರುತ್ತೆ, ಅದರಲ್ಲಿ ಜೊಳ್ಳುಗಳೆಲ್ಲ ಹೋಗಿ ಕಾಳುಗಳು ಮಾತ್ರ ಉಳ್ಕೊಂಡು, ಕೆಲವೊಮ್ಮೆ ಅದೂ ಹೋಗಿ ನಿರಂತರ ಸಂಸ್ಕೃತಿಯಿಂದ ಸಂಸ್ಕೃತಿಗೆ ಪ್ರಯಾಣ ಆಗ್ತಾನೆ ಇರುತ್ತೆ. ನಾನು ಜಾಗತೀಕರಣದ ಬಗ್ಗೆ ಏನೋ ಭ್ರಮೆ ಇಟ್ಕೊಂಡಿದ್ದೆ. ಸ್ವಾಮಿಗಳನ್ನ ಮುಂಬೈನಲ್ಲಿ ನಾನು ಕೇಳಿದೆ, ಸ್ವಾಮಿ ಈಗ ಜಾಗತೀಕರಣ ಆಗ್ತಾ ಇದೆ. ಅಯ್ಯೋ, ಈಗೇನು, ಯಾವಾಗಲೂ ಆಗ್ತಾ ಇರುತ್ತೆ ಅಂದ್ರು. ಅದೇನು ಇಷ್ಟು ಸರಳವಾಗಿ ಹೇಳ್ಬಿಟ್ರಲ್ಲ ಸ್ವಾಮಿಗಳು, ಗ್ಲೋಬಲೈಸೇಷನ್ ಯಾವಾಗಲೂ ಇತ್ತೇನು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ನನಗೆ ಉತ್ತರವೋ ಎಂಬಂತೆ ಒಬ್ಬ ಹುಡುಗಿ ಬಂದು ನಮಸ್ಕಾರ ಮಾಡಿದ್ಲು. ಅವಳು ತುಳುನಲ್ಲಿ ಮಾತನಾಡಿದ್ಲು. ತುಳುನಲ್ಲಿ ಮಾತಾಡಿ ಹೋದ್ಲು. ಸ್ವಾಮಿಗಳಿಗೆ ನಮಸ್ಕಾರ ಹಾಕಿ, ಇದ್ಯಾರು ಗೊತ್ತಾ ಅಂತ ಕೇಳಿದ್ರು. ಗೊತ್ತಿಲ್ಲ ಅಂದೆ. ಕಣ್ವತೀರ್ಥ ಮಠದಲ್ಲಿ ಕೊಠಾರಿಯಾಗಿದ್ದವನ ಮೊಮ್ಮಗಳು. ಕಣ್ವತೀರ್ಥದಲ್ಲಿ ಒಬ್ಬ ಕೊಠಾರಿ ಇದ್ದ. ಅವನ ಮಗ ಮುಂಬೈಗೆ ಬಂದ. ಆ ಮಗನಿಗೆ ಅನೇಕ ಜನ ಮಕ್ಕಳು, ಅದರಲ್ಲಿ ಇವಳು ಗಂಡ ಉಕ್ರೇನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇದು ಆಗಿದ್ದೆಲ್ಲ ಯಾವಾಗ? 80ರ ದಶಕದಲ್ಲೇ ಆಗೋಗಿದೆ ಇವೆಲ್ಲ. ಅದರಿಂದಾಗಿ ಗ್ಲೋಬಲೈಸೇಷನ್ ಅನ್ನೋದು ಈಗ ಕಾಣಿಸ್ತಾ ಇದೆ ಅಷ್ಟೇ ವಿನಃ ಮೊದಲು ಇರಲಿಲ್ಲ ಅಂತ ಇಲ್ಲ ಅಂತಂದ್ರು ಸ್ವಾಮಿಗಳು. ಮತ್ತೆ ಒಂದು ರಾಷ್ಟ್ರವನ್ನ ಯಾರೋ ಬರ್ತಾರೆ, ಆಳ್ತಾರೆ. ಆಮೇಲೆ ಆ ಜನಾಂಗ ಹೋಗುತ್ತೆ, ಇನ್ನೊಂದು ಜನಾಂಗ ಬರುತ್ತೆ. ಹಾಗಾಗ್ತಾ ಇರುತ್ತೆ. ಯಾರ್ಯಾರೋ ಬರ್ತಾ ಇರ್ತಾರೆ, ಇವ್ರು ಬರ್ತಾರೆ, ಅವ್ರು ಬರ್ತಾರೆ, ಇನ್ಯಾರ್ದೋ ಆಗತ್ತೆ, ಇನ್ಯಾರೋ ಬಹುಸಂಖ್ಯಾಕರಾಗ್ತಾರೆ. ಆಮೇಲೆ ಕ್ರಮೇಣ ಅವರು ಹೋಗ್ತಾರೆ, ಇನ್ನೊಬ್ರು ಯಾರೋ ಬಂದು ಬಹುಸಂಖ್ಯಾಕರಾಗ್ತಾರೆ. ಒಂದು ಪ್ರದೇಶದ ಇತಿಹಾಸದಲ್ಲಿ ಅತ್ಯಂತ ಕಾಮನ್ ಇದು. ಅದೇನು ಆಶ್ಚರ್ಯ ಪಡುವಂಥದ್ದೇನಿಲ್ಲ ಅಂತಂದ್ರು. ಹಾಗೆ ಅವತ್ತಿನ ಕಾಲದಲ್ಲೇ ಆಗಿದ್ದಿದು. ಮೊದಲು ರಾಕ್ಷಸರದ್ದಾಗಿತ್ತು, ಆಮೇಲೆ ಕುಬೇರ ಬಂದ. ಕುಬೇರನನ್ನು ಓಡಿಸ್ಬಿಟ್ಟು ಮತ್ತೆ ರಾಕ್ಷಸರು ಬಂದ್ರು. ಇದು ಹೆಂಗಾಯ್ತು? ಆಮೇಲೆ ಯಕ್ಷರು ಯಾರಿದ್ರೋ, ಯಕ್ಷರ್ಯಾರು ಇರಲಿಲ್ಲ ಲಂಕೆಯಲ್ಲಿ. ಎಲ್ಲ ಹೊಡೆಸ್ಕೊಂಡು ಇಡೀ ಯಕ್ಷರು ಖಾಲಿ ಆಗೋದ್ರು. ಮತ್ತು ರಾಕ್ಷಸರಿದ್ದಾರೆ.
ಮತ್ತೆ ರಾಕ್ಷಸರನ್ನ ನಾನು ಹೋದಾಗ ಕೊಂದೆ, ಈಗ ಮತ್ತೆ ಯಕ್ಷರು ತುಂಬಿಕೊಳ್ಳಿಕ್ಕೆ ಶುರು ಆಗಿದ್ದಾರೆ. ಅವನು ವಿಭೀಷಣ ಸೇನಾಪತಿರ್ ಧನೇಶಸ್ಯ ಕಲ್ಪಮಾವೀತ್ ಅಂತ. ಧನೇಶಸ್ಯ ಸೇನಾಪತಿ, ಅವನು ವಿಭೀಷಣನಿಗೆ ನಾನು ಅಣ್ಣನಾದ ಕುಬೇರನ ಸೇನಾಧಿಪತಿ ಅಂತ ಭಾವನೆ ಇತ್ತೇ ವಿನಃ ರಾಜ ಅಂತ ಇರಲಿಲ್ಲ ಅಂತಾರೆ. ಸೊ ಈ ವಿನೀತ ಜನಗಳು ಮೊದಲು ದುರ್ವಿನೀತರು, ಆಮೇಲೆ ವಿನೀತರು. ಮತ್ತೆ ಇದೆಲ್ಲ ಹೇಗೆ? ಇದು ಈ ಕಥೆಯನ್ನು ಹೇಳಿ ನನಗೆ, ಜನಾಂಗಗಳ ಸಂಕ್ರಾಂತಿಯ ಕಥೆ. ಸೊ ನಾವು ಟೇಲ್ ಆಫ್ ಟೂ ಸಿಟೀಸ್ಗೆ ಫಿದಾ ಆಗೋಗಿದ್ದೀವಿ. ರಾಮಾಯಣವನ್ನು ನೀವು ಒಂದು ದೃಷ್ಟಿಯಿಂದ ನೋಡಿದ್ರೆ ಟೇಲ್ ಆಫ್ ಮೆನಿ ಸಿಟೀಸ್, ಟೇಲ್ ಆಫ್ ಮೆನಿ ನೇಷನ್ಸ್, ಹಲವಾರು ರಾಷ್ಟ್ರಗಳ ಕಥೆ. ಅದನ್ನು ನೀವು ನೋಡಿದ್ರೆ ಸರಿಯಾಗಿ ಅಯೋಧ್ಯೆ ಸಿವಿಲೈಸ್ಡ್ ಕಂಟ್ರಿ, ಕಿಷ್ಕಿಂಧ ಪ್ಯಾರಾ ಸಿವಿಲೈಸ್ಡ್ ಕಂಟ್ರಿ. ಯಾಕಂದರೆ ವ್ಯಾಪಾರ ಇರಲಿಲ್ಲ, ಕೃಷಿ ಇರಲಿಲ್ಲ, ಆದರೆ ನ್ಯಾಯ ನಿರ್ಣಯ ಮಾತ್ರ ಇತ್ತು. ಮತ್ತಿನ್ನೇನಿರಲಿಲ್ಲ, ಕೋರ್ಟ್ ಇರಲಿಲ್ಲ, ವ್ಯಾಪಾರಿಗಳಿರಲಿಲ್ಲ, ಇವರೆಲ್ಲ ಇರಲಿಲ್ಲ ಅಂದ್ರೆ ಕೋರ್ಟು ಇರಲ್ಲ. ಅದರಿಂದಾಗಿ ತೆರಿಗೆ ಮೋಸ ಮಾಡೋದು, ತೆರಿಗೆ ಚೆನ್ನಾಗಿ ಕಟ್ಟೋದು, ಅಲ್ಲಿ ವ್ಯಾಪಾರದಲ್ಲಿ ಲಾಸ್ ಆಗೋದು, ಇದ್ಯಾವುದು ಪ್ರಶ್ನೆಯೇ ಬರಲ್ವಲ್ಲ. ಆಮೇಲೆ ಕೊಲೆ ಗಿಲೆ ಇತ್ಯಾದಿಗಳದ್ದು ಕ್ರಿಮಿನಲ್ ಪ್ರಕರಣಗಳು ಇಲ್ಲ. ಸೊ ಅದು ಮುಂದುವರೆದಿದ್ರು ಪ್ಯಾರಾ ಸಿವಿಲೈಸ್ಡ್, ಬೇರೆ ತರಹ ಮಾತ್ರ ಇತ್ತು. ಆಮೇಲೆ ಲಂಕೆ ವಾರ್ ಬೇಸ್ಡ್ ನೇಷನ್, ಅವ್ರಿಗೆ ಯುದ್ಧದಿಂದ ಮಾತ್ರ ಅವ್ರ ಬದುಕು. ಒಂದೇ ವ್ಯಾಪಾರ ಇಲ್ಲ, ಒಂದೇ ಕೃಷಿ ಇಲ್ಲ, ನ್ಯಾಯ ನಿರ್ಣಯ ಮಾಡಲಿಕ್ಕೆ ಜನವೇ ಇಲ್ಲ. ಹೀಗೆ ಅತ್ಯಂತ ವಿಭಿನ್ನವಾದ ಬೇರೆ 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 ಸಂಸ್ಕೃತಿಗಳ ರಾಷ್ಟ್ರಗಳು, ಆ ತರಹದ ರಾಷ್ಟ್ರಗಳ ಕಥೆ ರಾಮಾಯಣ. ಅದರಿಂದಾಗಿ ಇದು ಏನಿದು, ಅವ್ರು ಬಂದರು, ಇವ್ರು ಹೋದ್ರು, ಮತ್ತೆ ಇವ್ರು ಬಂದಿದ್ದಾರೆ ಅಂತ. ಇದೆಲ್ಲ ಹೇಗೆ? ಏಷಾಂ ಕರ್ಷಕೋ ಬ್ರಹ್ಮನ್ ಕಿಂ ನಾಮಾಚ ಬಲೋತ್ಕಟಃ ಅಪರಾಧಂಚ ಕಂ ಪ್ರಾಪ್ಯ ವಿಷ್ಣುನಾದ್ರಾವಿತಾ ಕಥಂ. ಆಮೇಲೆ ಇವರೆಲ್ಲ ಎಲ್ಲಿಂದ ಹುಟ್ಟಿದ್ರು? ರಾವಣ, ಕುಂಭಕರ್ಣ, ಆಯ್ತೆ ಪ್ರಹಸ್ತ, ಶೂರ್ಪಣಖ, ವಿಭೀಷಣ, ಖರ, ತ್ರಿಶಿರ, ದೂಷಣ, ಇವರೆಲ್ಲ ಎಲ್ಲಿಂದ ಹುಟ್ಟಿದ್ರು? ಯಾಕೆ ಹುಟ್ಟಿದ್ರು? ಇವ್ರು ಇರ್ಬೇಕಾದ್ರೆ ಇವ್ರು ಹುಟ್ಟಿದ್ರ? ಹೇಗೆ? ಅವರ ಪೂರ್ವಜರು ಯಾರು? ಅವ್ರು ಯಾಕೆ ಸದಾ ಇದು ನಾರಾಯಣನಿಂದ ಓಡಿ ಹೋದ್ರು? ಮೊದಲು ರಾಕ್ಷಸರದ್ದಾಗಿತ್ತು. ಅವರು ಮಹಾವಿಷ್ಣುವಿನ ಮೇಲೆ ಕಾಲ್ ಕೆದರಿ ಜಗಳಕ್ಕೆ ಹೋಗಿ ಎಲ್ಲಿಂದಲೋ ಅವರು ದೇವರ್ ಔಟ್ ಕಾಸ್ಟೆಡ್, ಆಚೆ ಹಾಕಿದ್ರು. ಮತ್ತೆ ಅವರು ವಾಪಸ್ ಬಂದು ಈಗಾಗಲೇ ರಾಜನಾಗಿರೋನನ್ನ ಸೋಲಿಸಿ ಓಡಿಸಿದ್ರು. ಹೀಗಾಗಿ ಇದೆಲ್ಲ ಏನಿದು? ಏತದ್ವಿಸ್ತಾರತಃ ಕಥೆಯ ಸ್ವಮಮಾನಘ. ಇದು ಹೇಳು. ಲಂಕೆಯಲ್ಲಿ ಮೊದಲು ರಾಕ್ಷಸರಿದ್ರು, ಅವರು ಓಡಿ ಹೋದ್ರು, ಕುಬೇರ ಬಂದ, ಆಮೇಲೆ ಮತ್ತೆ ರಾಕ್ಷಸರು ಬಂದು ಕುಬೇರನನ್ನು ಓಡಿಸಿಬಿಟ್ಟು ರಾವಣಾದಿಗಳೆಲ್ಲ ನೆಲೆ ನಿಂತರು. ಈ ಕಥೆಯನ್ನ ಹೇಳಿ, ಸೇಡು ಹಾಗೂ ಸಂಚಿನ ಕಥೆಯನ್ನ ಹೇಳಿ, ವಿಸ್ತಾರವಾಗಿ ಹೇಳಿ. ಈ ರಾಮಚಂದ್ರನ ಮಾತನ್ನ ಕೇಳಿ. ಅಥ ವಿಸ್ಮಯಮಾನಸ್ತಂ ಅಗಸ್ತ್ಯ ಪ್ರಾಹರಾಘವಂ. ವಿಸ್ಮಯಮಾನ, ನಗದೆ ಅಂತ ಒಂದರ್ಥ, ಆಶ್ಚರ್ಯ ಪಡ್ತಾ ಅಂತ ಇನ್ನೊಂದರ್ಥ. ವಿಸ್ಮಯ, ನಗು ಇಲ್ಲವಾಗೋದು ಯಾವಾಗ? ಆಶ್ಚರ್ಯ ಆದಾಗ. ಸ್ಮಯ ಅಂದ್ರೆ ನಗು ಅಥವಾ ಅಹಂಕಾರ. ಜ್ಞಾನ ಇದೆ ಅನ್ನುವ ಅಹಂಕಾರ. ಸ್ಮಯ ಅನ್ನೋದಕ್ಕೆ ಎರಡು ಅರ್ಥವೂ ಇದೆ. ಶ್ಮಿಂಗ್ ಈ ಸದ್ಧತನೆ ಅಂತ ಧಾತು, ಸ್ಮಯೋ ದರ್ಪ ಅಂತ ಇನ್ನೊಂದು ಕೋಶ. ಎರಡು. ಅಚ್ಚರಿಯನ್ನು ನೋಡಿದಾಗ ನಾ ಇಲ್ಲಿ ತನಕ ತಿಳ್ಕೊಂಡಿರ್ಲಿಲ್ಲಪ್ಪ, ನನಗೆ ಜ್ಞಾನ ಇದೆ ಅಂತನ್ನುವ ಅಹಂಕಾರ ಇಲ್ಲವಾಗುವ ಸಂದರ್ಭ ಏನಿದೆ ಅದು ಅಚ್ಚರಿ. ಅದರಿಂದಾಗಿ ವಿಸ್ಮಯ. ಇನ್ನೊಂದು ನಗುತ್ತಾ, ಎಲ್ಲಾ ಗೊತ್ತಿದ್ರು ಅಜ್ಞಾನವನ್ನು ನಟಿಸ್ತಾ ಇದೆಯಲ್ಲ ದೇವರೇ ಅಂತ ಮುಗುಳು ನಗುತ್ತಾ ಕೇಳಿದ. ಎರಡೂ ಅರ್ಥ ಇದೆ. ವಿಸ್ಮಯಮಾನ. ಅಥ ವಿಸ್ಮಯಮಾನಸ್ತಂ ಅಗಸ್ತ್ಯ ಪ್ರಾಹರಾಘವಂ. ಹೇಳ್ದ ನೋಡ್ರಿ, ಮೊದಲು ಬ್ರಹ್ಮದೇವರು
ಒಂದು ಸೃಷ್ಟಿ ಮಾಡುವಾಗ ಕೆಲವೊಂದು ಪ್ರಾಣಿಗಳನ್ನು ಹುಟ್ಟಿಸಿದ. ಆ ಪ್ರಾಣಿಗಳು ವಿಪರೀತ ಕಿಂಕುರ್ಮ ಇತಿ ಭಾಷಂತಹ ಕ್ಷುತ್ಪಿಪಾಸಾ ಭಯಾರ್ಜಿತಾ. ಹಸಿವು, ಹಸಿವೋ ಹಸಿವು. ಆ ಹಸಿವಿನಿಂದ ಅವುಗಳು ಕೇಳಿದುವಂತೆ ಏನ್ ಮಾಡೋಣ ನಾವು ಅಂತ. ಏನ್ ಮಾಡೋಣ, ಬಹಳ ಹಸಿವಾಗ್ತಾ ಇದೆ. ಅದಕ್ಕೆ ನೋಡಿದ ಬ್ರಹ್ಮದೇವರು ಅವರನ್ನು ನೋಡಿದಾಗ ಅದರಲ್ಲಿ ಇಬ್ಬರಾದರು. ತಿಂತೀವಿ ಅಂದ್ರಂತೆ ಒಬ್ರು. ಆಯ್ತು, ಯಕ್ಷರು ಅಂತಾದ್ರು. ಭಕ್ಷಾಮ ಆ ಭಾನ ಯಾ ರಿಪ್ಲೇಸ್ ಮಾಡತ್ತೆ. ಯಕ್ಷರು ಅಂತಂದ್ರೆ ತಿನ್ನುವವರು. ನೋಡ್ರಪ್ಪ, ನೀವು ತಿನ್ನೋದನ್ನು ಕಂಟ್ರೋಲ್ ಮಾಡಿ ಅಂತ ಹೇಳಿದ ಅವರಿಗೆ ಯಕ್ಷರು ಅಂತಾನೆ ಆಗಿ ಹೋಯ್ತು. ಯಚ್ಛತ ಇತಿ ಯಕ್ಷಾಹ ಅಥವಾ ಭಕ್ಷತ ಇತಿ ಭಕ್ಷ್ಯ. ಇನ್ನು ಒಬ್ರಿದ್ರು, ಅವು ಎಂತ ಭಯಂಕರರು ಅಂದ್ರೆ, ನಿಮ್ಮಿಂದ ಜಗತ್ತನ್ನು ನೀವೇ ರಕ್ಷಣೆ ಮಾಡ್ಬೇಕಪ್ಪ ಅಂದ್ರೆ ನೀವು ತಿನ್ಬಿಡಿ ಅಂತ ಅರ್ಥ. ಅವ್ರು ರಾಕ್ಷಸರು ಅಂತ ಆದ್ರು. ಇವರು ತಿನ್ನದೇ ಇರುವುದರ ಮೂಲಕ ಜಗತ್ತನ್ನು ರಕ್ಷಣೆ ಮಾಡಬೇಕು. ಅದರಿಂದಾಗಿ ಇವರು ರಾಕ್ಷಸರು. ಇವರು ತಿನ್ನೋದ್ರ ಮೂಲಕ ರಕ್ಷಣೆ ಮಾಡಬೇಕು, ಅವರು ಯಕ್ಷರು ಅಂತ. ಹೀಗಾಗಿ ಯಕ್ಷರು ರಾಕ್ಷಸರು ಅಂತ ಎರಡು ಜನಾಂಗ ಆಯಿತು. ರಕ್ಷಾಮ ಇತಿ ತತ್ರಾನ್ಯೈ ಯಕ್ಷಾಮ ಇತಿ ಚಾಪರೈ ಭುಂಜಿತೈರುಕ್ತಃ ತತಸ್ಥಾನಾಹ ಭೂತಕೃತ್. ರಕ್ಷಾಮ ಇತಿ ತೈರುಕ್ತಂ. ಆಮೇಲೆ ಅವ್ರು ಹೇಳಿದ್ರಂತೆ ನಾವು ರಕ್ಷಣೆ ಮಾಡ್ತೇವೆ ಅಂದ್ರಂತೆ. ಆಯ್ತು, ನಿಮ್ಮ ಹೆಸರು ರಾಕ್ಷಸರು ಅಂದ. ನಾವು ತಿಂತೇವೆ ಅವರು ಯಕ್ಷರು ಅಂತಾದರು. ಆಮೇಲೆ ಅವರ ಕುಟುಂಬಕ್ಕೆ ಅವರ ಇಟ್ಟ ಹೆಸರಿಗೆ ವಿರುದ್ಧವಾದ ಆಚರಣೆಗಳು ಬಂದವು. ತಿಂತೇವೆ ಎಂದವ್ರು ರಕ್ಷಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ರಕ್ಷಣೆ ಮಾಡ್ತೇವೆ ಎಂದವ್ರು ತಿನ್ಲಿಕ್ಕೆ ಶುರು ಮಾಡಿದ್ರು. ಈ ರೀತಿ ಈ ಒಂದು ಈ ಜೆನೆಟಿಕಲ್ ಪ್ರೊಸೆಸ್ ಇದೆಯಲ್ಲ, ಬಹಳ ವಿಚಿತ್ರ ಆಗಿ ಹೋಯಿತು. ಹೆಸರು ಮಾತ್ರ ಹಾಗೆ ಉಳಿತು. ತತ್ರೇತಿ ಪ್ರಹೇತಿಶ್ಚ. ಈ ರಾಕ್ಷಸರು ನಾವು ರಕ್ಷಣೆ ಮಾಡ್ತೇವೆ ಅಂತ ಭಕ್ಷಣೆ ಮಾಡ್ತಾ ಇದ್ದವರೇ ಜಾಸ್ತಿ ಆದರು. ಹೇತಿ ಪ್ರಹೇತಿ ಅಂತ ಇಬ್ರು ರಾಕ್ಷಸರು. ಆಹಾ, ಒಬ್ಬ ಮಧು ಇದ್ದಾಗೆ, ಒಬ್ಬ ಕೈಟಭ ಇದ್ದಾಗೆ. ಅದರಲ್ಲಿ ಪ್ರಹೇತಿ ಏನು ಮಾಡಿದ, ತಪಸ್ಸಿಗೆ ಅಂತ ಕಾಡಿಗೆ ಹೋದ. ಹೇತಿ ಏನು ಮಾಡಿದ, ದಾರ ಕ್ರಿಯಾರ್ಥೇತು ಪರಂ ಯತ್ನ ಮಥಾ ಕರೋತ್. ಮದುವೆ ಮಾಡಿಕೊಳ್ಬೇಕು ಅಂತ ಹೊರಟ. ಅಲ್ಲಿ ಕಾಲ ಅಂತ ಹೇಳಿ ಒಬ್ಬ ಇದ್ದಾನೆ, ಉಪಮೃತ್ಯು ದೇವತೆ. ಅವನ ತಂಗಿ ಭಯ ಅಂತ. ಆ ಭಯಾಳನ್ನ ಹೇತಿ ಮದುವೆ ಆದ. ಪ್ರಹೇತಿ ತಪಸ್ಸಿಗೆ ಅಂತ ಕಾಡಿಗೆ ಹೋದ. ಇಬ್ರು ಅಣ್ಣ ತಮ್ಮಂದ್ರು, ಹೇತಿ ಪ್ರಹೇತಿ ಅಂತ. ಪ್ರಹೇತಿ ಏನ್ ಮಾಡ್ದ, ಕಾಡಿಗೆ ಹೋದ. ಉಳಿದವನು ಯಾರು, ಹೇತಿ ಮದುವೆ ಆದ. ಯಾರನ್ನ, ಭಯ ಅನ್ನುವವಳನ್ನ. ಏನು ಅದ್ಭುತವಾದ ಹೆಸರು. ತಾನೇ ಹೋಗಿ ಮದುವೆ ಆದ ಅಂತೆ. ಆ ಹೇತಿಯ ಮಗ ವಿದ್ಯುತ್ ಕೇಶ ಅಂತ. ಆಮೇಲೆ ಅವನು ಹೆಂಗೆ ಬೆಳೆದ, ತೋಯ ಮಧ್ಯ ಇವಾಂಬುಜಂ. ಕೊಳದ ಮಧ್ಯದಲ್ಲಿ ಬೆಳೆದ ತಾವರೆಯಂತೆ ಬೆಳೆದನಂತೆ. ಅಂದ್ರೆ ಚೆನ್ನಾಗಿ ಬೆಳೆದ ಅಂತ. ಅವನು ಯೌವನವನ್ನ ಹೊಂದಿದ. ಒಬ್ಬಳನ್ನು ಮದುವೆ ಆದ. ಸಂಧ್ಯಾ ಅಂತ ಅವಳ ಹೆಸರು. ಆ ಸಂಧ್ಯೆಯ ಮಗ ವಿದ್ಯುತ್ ಕೇಶ ಅಂತ ಒಬ್ಬ ರಾಕ್ಷಸ. ಅದಾದ ಮೇಲೆ ವಿದ್ಯುತ್ ಕೇಶನ ಹೆಂಡತಿ ಸಾಲಕಟಂಕಟ ಅಂತ. ಸಾಲಕಟಂಕಟ, ಮತ್ತಿಮರದಂತೆ ಹರವಾದ ಸೊಂಟದವಳು, ಸಾಲಕಟಂಕಟ ಅಂತ. ಘನರಾಜಿರಿವಾರಣವಾತ್. ಅವಳು ಗರ್ಭವನ್ನು ಹೊಂದಿದಳು. ಗರ್ಭವನ್ನ ಬಿಟ್ಟುಬಿಟ್ಲು. ಮದುವೆ ಆದ್ಲು, ಬಿಟ್ಲು. ಗಂಡನ ಜೊತೆಗೆ ಇರ್ಲಿಕ್ಕೆ ಶುರು ಮಾಡ್ಬಿಟ್ಲು. ಗಂಡನು ಕೇಳಲಿಲ್ಲ ಎಲ್ಲಿ ಬಿಟ್ಟೆ ಮಗುನ ಅಂತ. ಆ ಮಗು ಬೆಳಿಲಿಕ್ಕೆ ಶುರು ಆಯ್ತು.
ಆ ಮಗುವಿನ ಬಗ್ಗೆ ನಾಳೆ ಹೇಳೋಣ. ದಾರಿಯಲ್ಲಿ ಬಿಟ್ಟ ಮಗು, ಕಾಡಿನಲ್ಲಿ ಬಿಟ್ಟ ಮಗು, ನಾಳೆ ಹೇಳೋಣ. ಕೃಷ್ಣಾರ್ಪಣಮಸ್ತು.